Press the bell button now. Hi friends, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪುಷ್ಪಲತಾ ಬರಾದರ್, ನಿಮ್ಮ ಆನ್ಲೈನ್ ಪ್ರಾಡಕ್ಟ್ ಟ್ರೈನರ್ ಫ್ರಮ್ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ. ಸೊ ಇವತ್ 3ನೇ ದಿನ ಸತತವಾಗಿ ನಾನು ಬರ್ತಿದ್ದೀನಿ. ಸೊ ಆಸ್ ಯೂಶುವಲ್ ನಾವು ನಮ್ಮ ಪ್ರಾಡಕ್ಟ್ ನಾಲೆಜ್ ಬಗ್ಗೆ ತಿಳ್ಕೊತಿದೀವಿ. ಪ್ರತಿಯೊಂದು ಟ್ರೈನಿಂಗ್ ಅಲ್ಲೂ ಪ್ರತಿಯೊಂದು ನಮ್ ಪ್ರಾಡಕ್ಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊತಿದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ನಾಲೆಡ್ಜ್ ತಗೊಂಡು ನೀವು ಈ ನಾಲೆಡ್ಜ್ ನ ಬೇರೆಯವ್ರಿಗೆ ಹಂಚಿ ಅವ್ರಿಗೂ ನಮ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ, ಕಲಿತಿದ್ದೀರಾ, ಕಲಿಸ್ತಿದ್ದೀರಾ ಹಾಗೂ ಗಳಿಸ್ತಿದ್ದೀರಾ. ಸೊ ಇದ್ರ ಅರ್ಥನೇ ನಮ್ ಡೈರೆಕ್ಟ್ ಸೆಲ್ಲಿಂಗ್. ಸೊ ಇದನ್ನೆಲ್ಲ ಆಪರ್ಚುನಿಟಿ ಕೊಡ್ತಿರೋ ನಮ್ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾವು ನಮ್ ಪ್ರಾಡಕ್ಟ್ಸ್ ನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಮ್ದು ಡೈರೆಕ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಹೆಂಗಪ್ಪ ಅಂತಂದ್ರೆ, ನಾವು ಫಸ್ಟ್ ಒಂದ್ ವಿಷಯವನ್ನ ಕಲಿತೀವಿ, ಕಲ್ತ ಮೇಲೆ ಅದನ್ನ ತಿಳ್ಕೊತೀವಿ. ಸೊ ನಮಗೆ ಬೇರೆಯವ್ರಿಗೆ ನಾವು ಹೇಳ್ಕೊಡೋದ್ರಲ್ಲಿ ಅದಕ್ಕೆ ಮೂಲ ಆಗತ್ತೆ. ಸೊ ನಮಗೆ ಏನ್ ಅರ್ಥ ಆಗಿದೆ ಅದನ್ನ ನಾವು ಬೇರೆಯವ್ರಿಗೆ ತಿಳಿಸ್ಕೊಡ್ತೀವಿ. ಅವ್ರಿಗೆ ಅದನ್ನ ಇಷ್ಟ ಆದ್ರೆ ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ. ಸೊ ಹೇಳ್ಕೊಡೋದ್ರಿಂದ ನಮಗ್ ನಾಲೆಜ್ ಅಂತೂ ಇಂಪ್ರೂವ್ ಆಗತ್ತೆ, ಎಲ್ರಿಗೂ ಗೊತ್ತಿರೋಂತ ವಿಷಯನೇ. ಸೊ ನಾವು ಅದ್ರ ಬಗ್ಗೆ ತಿಳ್ಕೊತೀವಿ, ಅದನ್ನ ಬೇರೆಯವ್ರಿಗೆ ಕಲಿಸ್ತೀವಿ. ಸೊ ಇವೆರಡು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರಂಗೆ. ಬಟ್ ನಮ್ದ್ರಲ್ಲಿ ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ಇದರಿಂದ ನಾವು ಗಳಿಸ್ಬೋದು ಕೂಡ. ವಿ ಕ್ಯಾನ್ ಅರ್ನ್ ಮನಿ ಆಲ್ಸೋ. ಸೊ ದಟ್ ಇಸ್ ಅ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಮ್ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವ್ರದ್ದು. ಸೊ ನಮ್ಮ ಮೈ ಲೈಫ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಬ್ರಾಂಚ್ ಯಾವ್ದ್ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ಸೊ ಒಂದು ಎಲಿಮೆಂಟ್ಸ್, ಇಟ್ಸ್ ಅ ವೆಲ್ನೆಸ್ ಪ್ರಾಡಕ್ಟ್. ಇನ್ನೊಂದು ಆನ್ ಅಂಡ್ ಆನ್, ಮೂರನೇದು ಆಹಾರ್, ನಾಲ್ಕನೇದು ನ್ಯೂ ಸ್ಟಾರ್, ಮೈ ಹೋಮ್ ಅಂಡ್ ಇಂಡಿಯಾ ಗ್ರೋ. ಇವೆಲ್ಲ ನಮ್ ಮೈ ಲೈಫ್ ಸ್ಟೈಲ್ ಅವ್ರದ್ದು ಬ್ರಾಂಚ್ಗಳು. ಸೊ ಆಸ್ ಯೂಶುವಲ್ ಮತ್ತೆ ಅದ್ರ ಬಗ್ಗೆನೆ ಮಾತಾಡೋಣ. ಓಕೆ, ಲಾಸ್ಟ್ ಫ್ಯೂ ಡೇಸ್ ಇಂದ ನಾವೇನ್ ಕಲ್ತ್ವಿ ಫ್ರೆಂಡ್ಸ್? ಓಕೆ, ಇಮ್ಯುನಿಟಿ ಅಂದ್ರೆ ಏನು, ಇಮ್ಯುನಿಟಿನ ಹೇಗ್ ಮೇಂಟೈನ್ ಮಾಡ್ಕೋಬೇಕು ಅಂತ ಒಂದ್ರಲ್ಲಿ ಕಲ್ತ್ವಿ. ಎರಡನೇದಲ್ಲಿ ಏನು, ಡಿಟಾಕ್ಸಿಫಿಕೇಶನ್. ನಮ್ ಬಾಡಿಯಲ್ಲಿ ಇರೋದನ್ನ ಗಲೀಜ್ನ ಹೇಗ್ ತೆಗ್ದು ಹಾಕತ್ತೆ, ಹೇಗ್ ಬಾಡಿನ ಮೇಂಟೈನ್ ಮಾಡತ್ತೆ ಅಂತ ತಿಳ್ಕೊಳ್ಳೋದು ಡಿಟಾಕ್ಸಿಫಿಕೇಶನ್. ಒಳಗಡೆ ಇರೋ ಪ್ರತಿಯೊಂದು ಅಂಗಾಂಗಗಳನ್ನ ನಾವ್ ಹೇಗ್ ಕಾಪಾಡ್ಕೋಬೇಕು, ಅದನ್ನ ಹೇಗ್ ಕ್ಲೀನ್ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ವಿ. ಇನ್ನೊಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಸೊ ಇದ್ರ ಬಗ್ಗೆ ಎಲ್ಲ ನಾವು ಪ್ರತಿ ಸೆಷನ್ ಅಲ್ಲೂ ಮಾತಾಡ್ತಾನೆ ಇದೀವಿ, ಇನ್ಫಾರ್ಮೇಶನ್ ತಗೋತಾನೆ ಇದೀವಿ. ಸಾಕಷ್ಟು ನಾಲೆಜ್ ನಿಮ್ಗೆ ಈಗ ಆಲ್ರೆಡಿ ಬಂದಿರತ್ತೆ, ನಾವ್ ಯಾವ್ದ್ರಗೋಸ್ಕರ ಮಾತಾಡ್ತಿದೀವಿ, ಏನ್ ಮಾತಾಡ್ತಿದೀವಿ ಅಂತ. ಸೊ ಇವಾಗ ನಾವು ಮಾತಾಡೋದು ಅದೇ ತರ, ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದೀವಿ. ಲೈಫ್ ಅಲ್ಲಿ ಆಲ್ಮೋಸ್ಟ್ ನನ್ ಗೊತ್ತಿರಂಗೆ 1 ವರ್ಷದ ಮಗುವಿಂದ 80 years, 90 years, 100 years ಎಷ್ಟು ವರ್ಷ ಬದುಕ್ತಾರೆ, ಅವ್ರೆಲ್ರಿಗೂ ಒಂದ್ ಸಿಂಪಲ್ ಕಾಮನ್ ಪ್ರಾಬ್ಲಮ್ ಇರತ್ತೆ. ಹೇಳಕ್ಕೆ ಸಿಂಪಲ್, ಅನ್ಭವಿಸಿದವ್ರಿಗೆ ಗೊತ್ತದ ಏನು ಅಂತ. ಆ ಪ್ರಾಡಕ್ಟ್ ಬಗ್ಗೆ ಇವತ್ ಮಾತಾಡೋಣ, ತಿಳ್ಕೊಳ್ಳೋಣ ಅದ್ ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದೀವಿ ಅಂತ ಅನ್ಬಿಟ್ಟು. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ನಮ್ ಆಯುರ್ವೇದ ಮತ್ತೆ ಮಾಡರ್ನ್ ಆಯುರ್ವೇದ ಮತ್ತೆ ಮಾಡರ್ನ್ ಮೆಡಿಸಿನ್ಸ್ ಅಂತ 2 ತರ ಟಾಪಿಕ್ ಇದೆ. ಸೊ ತುಂಬಾ ಜನಕ್ಕೆ ಬಂದ್ಬಿಟ್ಟು ಆಯುರ್ವೇದದಲ್ಲಿ ತುಂಬಾ ಜನಕ್ಕೆ ನಂಬಿಕೆ, ಕೆಲವ್ರಿಗೆ ಇನ್ಸ್ಟೆಂಟ್ ಆಗಿ ನೋವು ಕಮ್ಮಿ ಆಗ್ಬೇಕು ಅಂತ ಅನ್ಕೋತಾರೆ. ಸೊ ಇವೆರಡರಲ್ಲಿ ನಮ್ಗೆ ಬೇಸ್ ಯಾವ್ದಪ್ಪ ಅಂತಂದ್ರೆ ಆಯುರ್ವೇದ. ಯಾಕಂದ್ರೆ ಆ ತಕ್ಷಣ ನೋವಷ್ಟೇ ಕಮ್ಮಿ ಮಾಡಲ್ಲ, ನಮ್ಮ ಆರೋಗ್ಯನ ನಮ್ ಹಿಡಿತದಲ್ಲಿ ಹಿಡಂಗೆ ಕಾಪಾಡತ್ತೆ. ಸೊ ನಮ್ ಆಯುರ್ವೇದನ ವಿತ್ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ನಾವು ರೆಡಿ ಮಾಡಿ. ಸೊ ನಮ್ ಎಲಿಮೆಂಟ್ಸ್ ವೆಲ್ನೆಸ್ ಬಂದ್ಬಿಟ್ಟು ನಂಬರ್ 1 ಬ್ರಾಂಡ್, ನಂಬರ್ 1 ಐಟಮ್. ಇದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಡಾಕ್ಟರ್ DBA ನಾರಾಯಣ ಸರ್. ಇವರು ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆಫ್ ಹೆಲ್ತ್ ಕೇರ್ ಆಗಿದ್ದು 45 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ಗೆ. ಇವರು ಎಕ್ಸ್ಪರ್ಟ್ ಇನ್ ಫಾರ್ಮಾ ಕಂಪ್ನೀಸು, ಆಯುರ್ವೇದಿಕ್ ಕಂಪ್ನೀಸ್ ಡಾಬರ್, ಹಿಂದೂಸ್ತಾನ್ ಲಿವರ್ ಇದೆಲ್ಲದ್ರಲ್ಲೂ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ರ್ಯಾನ್ಬ್ಯಾಕ್ಸಿ ಕಂಪನಿಯಲ್ಲಿ ಇದ್ದಾರೆ. ತುಂಬಾ ಬುಕ್ ಗಳನ್ನು ಬರೆದಿದ್ದಾರೆ, ತುಂಬಾ ಅವಾರ್ಡ್ಸ್ ತಗೊಂಡಿದ್ದಾರೆ ನಮ್ ಸರ್. ಸೊ ಅಟ್ ಪ್ರೆಸೆಂಟ್ ಸರ್ ರಿನೌನ್ ಟ್ರೈನರ್, ಸೈಂಟಿಫಿಕ್ ಅಡ್ವೈಸರ್ ಮತ್ತೆ ಎಕ್ಸ್ಪರ್ಟ್ ಮೆಂಬರ್ ಇನ್ ಗವರ್ಮೆಂಟಲ್ ಕಮಿಟೀಸ್. ಸೊ ಗವರ್ಮೆಂಟಲ್ ಕೂಡ ಸರ್ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಆಗಿ ಅಟ್ ಪ್ರೆಸೆಂಟ್ ಸೇವೆ ಸಲ್ಲಿಸ್ತಿದ್ದಾರೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ 2019 ಅಲ್ಲಿ ಬೆಸ್ಟ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಅಂತ ನಮ್ ಎಲಿಮೆಂಟ್ ವೆಲ್ನೆಸ್ ಗೆ ಅವಾರ್ಡ್ ಕೊಟ್ಟಿದ್ದು
ಬೈ ಎಕನಾಮಿಕ್ ಟೈಮ್ಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾದವರು. ಸೊ ಫ್ರೆಂಡ್ಸ್, ದಿಸ್ ಇಸ್ ಒನ್ ಆಫ್ ನಮ್ದು ಬಂದ್ಬಿಟ್ಟು ಸೆಕೆಂಡ್ ವೆಲ್ನೆಸ್ ಬ್ರಾಂಡ್ ಬೇಸ್ಡ್ ಆನ್ ಗುಡ್ನೆಸ್ ಆಫ್ ಆಯುರ್ವೇದ ಬಗ್ಗೆ ಪ್ರೆಸೆಂಟ್ ಮಾಡ್ತಿರೋದು ನಾವು ಪ್ರಾಡಕ್ಟ್ಸ್ಗಳು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಎಲ್ರು 1 ವರ್ಷದ ಮಗುವಿಂದ 80 ವರ್ಷ 90 ವರ್ಷ 100 ವರ್ಷ ನೀವ್ ಎಷ್ಟು ವರ್ಷ ಬದುಕ್ತೀರಾ, ಎಲ್ರು ಒಂದ್ಸಲ ಅವ್ರ ಜೀವನದಲ್ಲಿ ಅನುಭವಿಸಿರೋದು. ಏನ್ ಅನುಭವಿಸಿದ್ದಾರೆ, ಯಾವ್ದ್ರ ಬಗ್ಗೆ ಡಾಕ್ಟರ್ ಮಾತಾಡ್ತಿದ್ದಾರೆ ಅಂತಂದ್ರೆ, ವಿ ಆರ್ ಟಾಕಿಂಗ್ ಅಬೌಟ್ ಪೇನ್. ಕರೆಕ್ಟ್. ನೋವು ಅಂದಿದ ತಕ್ಷಣ ತುಂಬಾ ನೋವಿದೆ. ತಲೆನೋವಿದೆ, ಕೈ ನೋವಿದೆ, ಕಾಲ್ ನೋವಿದೆ, ಮೊಳ್ಕಾಲ್ ನೋವಿದೆ, ಸೊಂಟ ನೋವಿದೆ, ಬೆನ್ನು ನೋವಿದೆ, ಹೊಟ್ಟೆ ನೋವಿದೆ, ಕುತ್ತಿಗೆ ನೋವಿದೆ. ನೋವು ಆಕ್ಚುಲಿ ಬಾಡಿಯಲ್ಲಿ ಎಲ್ಲಾ ಜಾಗದಲ್ಲೂ ನೋವು ಬರುತ್ತೆ. ಯಾವ ಜಾಗದಲ್ಲಿ ಬಂದಿರೋ. ಸೊ ಕೆಲವರಿಗೆ ಕಿವಿ ನೋವಿರುತ್ತೆ, ಕೆಲವರಿಗೆ ಕಣ್ಣೋವು, ಕೆಲವರಿಗೆ ಕೈ ನೋವು, ಕೆಲವರಿಗೆ ಮಂಡಿ ನೋವು, ಕೆಲವ್ರಿಗೆ ಹೊಟ್ಟೆ ನೋವು, ಕೆಲವ್ರಿಗೆ ಬೆನ್ನು ನೋವು. ಹೌದಾ? ಸೊ ತುಂಬಾ ಜನ ಏನ್ ಮಾಡ್ತಾರೆ, ನೋವು. ಸೊ ಇವತ್ ಒನ್ ಆಫ್ ದ ಫೈನೆಸ್ಟ್ ಪ್ರಾಡಕ್ಟ್ಸ್ ನಮ್ದು, ವಿ ಆರ್ ಕಮಿಂಗ್ ಅಪ್ ವಿತ್ ಎಲಿಮೆಂಟ್ಸ್ ವೆಲ್ನೆಸ್ ನೋ ವೇದನಾ ಜೆಲ್ ಮತ್ತೆ ಕ್ಯಾಪ್ಸೂಲ್. ಸೊ ವೇದನಾ ಅಂದ್ರೆ ಏನು ಫ್ರೆಂಡ್ಸ್? ನೋವು. ಇದನ್ನ ನೋವನ್ನ ಹೋಗ್ಲಾಡ್ಸೋಂಥದ್ದು ಜೆಲ್ಲು ಮತ್ತೆ ಕ್ಯಾಪ್ಸೂಲ್. ತಿನ್ನೋದನ್ನ ಕ್ಯಾಪ್ಸೂಲು, ಹಚ್ಕೊಳ್ಳಿಕ್ಕೆ ಜೆಲ್ಲು. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ನಾವ್ ಇವಾಗ ಮಾತಾಡ್ತಿರೋದು ನೋವು ಬಗ್ಗೆ. ಸೊ ಎಲ್ರಿಗೂ ನೋವು ಬರೋದು ಕಾಮನ್, ಎಲ್ರು ಅನುಭವಿಸಿರ್ತೀರ. ನಾನು ಆಲ್ರೆಡಿ ಹೇಳ್ದಂಗೆ ನೋವು ಇಲ್ದೇ ಇರೋರು ಯಾರು ಇಲ್ಲ. ಒಂದಲ್ಲ ಒಂದ್ ರೀತಿ ನೋವು, ಕೆಲವ್ರಿಗೆ ಜಾಸ್ತಿ, ಕೆಲವ್ರು ಕಮ್ಮಿ, ಕೆಲವ್ರು ತಡ್ಕೋಬಹುದು, ಕೆಲವ್ರು ತಡ್ಕೊಳಕ್ ಆಗೋದಿಲ್ಲ, ಕೆಲವ್ರು ಅಳ್ತಾರೆ, ಕೆಲವ್ರು ಪರವಾಗಿಲ್ಲ ಅಂತ ಅಂತಾರೆ. ಬಟ್ ನೋವು ಇದ್ದೇ ಇರತ್ತೆ. ನೋವಲ್ಲಿ ಬಂದ್ಬಿಟ್ಟು ಒಂದ್ 4 ತರ ವಿಧದಲ್ಲಿರತ್ತೆ. ಒಂದು ಮೈಲ್ಡ್ ಪೇನ್, ಚಿಕ್ಕ ನೋವು, ಸಣ್ಣ ನೋವು. ಓಕೆನಾ? ಇನ್ನೊಂದು ಮಾಡ್ರೇಟ್ ಪೇನ್ ಅಂದ್ರೆ ತಡ್ಕೋಬಹುದು, ಮಾತ್ರಲೇಬೇಕು ಅಂತ ಏನಿಲ್ಲ. ಇನ್ನೊಂದು ಸಿವಿಯರ್ ಪೇನ್ ಇರೋರು ಏನ್ ಮಾಡ್ತಾರೆ, ಮಾತ್ರೆ ತಗೋತಾರೆ, ಸರಿ ಮಾಡ್ಕೋತಾರೆ. ಸೊ ಎಕ್ಸ್ಟ್ರೀಮ್ ನೋವು ಅಂತಂದ್ರೆ ಏನು? ಈ 3 ಥ್ರೆಶೋಲ್ಡ್ಸ್, ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಈ 3 ದಾಟಿರೋದು ಎಕ್ಸ್ಟ್ರೀಮ್. ಈ ನೋವ್ನ ತಡ್ಕೊಳ್ಳೋ ಕೆಪಾಸಿಟಿ ತುಂಬಾ ಜನಕ್ಕೆ ಇರಲ್ಲ. ಓಕೆನಾ? ಸೊ ನಾವು ಪೇನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಪೇನ್ ಅಂದ್ರೆ ಏನು, ಹೇಗ್ ಉತ್ಪಾದನೆ ಆಗತ್ತೆ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ. ಸೊ ಫ್ರೆಂಡ್ಸ್, ಪೇನ್ ಬಂದ್ಬಿಟ್ಟು ಇಟ್ ಇಸ್ ಅ ಸೆನ್ಸೇಷನ್ ಇನ್ ದ ಬ್ರೈನ್ ಅಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿದೆ 3 ಭಾಗ ಇರುತ್ತೆ, ಫ್ರಂಟ್, ಮಿಡ್, ಬಿಹೈಂಡ್ ಬ್ರೈನ್ ಅಂತ. ಆ ಭಾಗದಲ್ಲಿ ಒಂದು ಬ್ರೈನ್ ಅಲ್ಲಿ ಸೆನ್ಸೇಷನ್ ಇರತ್ತೆ. ಆ ಸೆನ್ಸೇಷನ್ ಬಾಡಿಯಲ್ಲಿ ಯಾವುದೇ ಮೂಲಕ ನರಗಳು ಪಾಸ್ ಆಗ್ಬಿಟ್ಟು ಆ ಬ್ರೈನ್ಗೆ ಟ್ರಿಗರ್ ಮಾಡ್ಬಿಟ್ಟು ಅದು ಸೆನ್ಸ್ ಮಾಡತ್ತೆ. ಸೊ ಅದ್ ಸೆನ್ಸ್ ಮಾಡಿದಾಗ ನೋವುಗಳು ಕಾಣಿಸ್ಕೊಳ್ಳೋ ಉತ್ಪಾದನೆ ಆಗುತ್ತೆ. ಈಗ ಎಕ್ಸಾಂಪಲ್, ನಾನೀಗ ಕೂತ್ಕೊಂಡಿದೀನಿ, ಸಡನ್ ಆಗಿ ಹೀಗ್ ಹೊಡ್ಕೊಂಡಾಗ ನನ್ಗೆ ಮುಖೆಟ್ ಬಿತ್ತು. ಸೊ ಇಲ್ಲಿ ನೋವು ಆಗ್ತಿದೆ ನನ್ಗೆ. ಸೊ ಆ ನೋವು ನನಗೆ ಗೊತ್ತಾಗ್ಬೇಕು, ನಾನು ಹೊಡ್ಕೊಂಡಿದ್ಕೆ ನನ್ ನೋವು ಬಂದಿದೆ ಅಂತ. ನನಗೆ ಯಾವ್ ಟ್ರಿಗರ್ ಮಾಡತ್ತೆ? ಕರೆಕ್ಟ್, ಬ್ರೈನ್ ಅಲ್ಲಿ ಸೆನ್ಸೇಷನ್ ಇರುತ್ತೆ. ಆ ಸೆನ್ಸೇಷನ್ ಅಲ್ಲಿ ಅದು ನಮ್ಗೆ ಡಿಸೈಡ್ ಮಾಡುತ್ತೆ. ಬ್ರೈನ್ ಇಲ್ಲಿ ಜಾಗದಲ್ಲಿ ಇಲ್ಲಿ ನೋವು ಬರ್ತಿದೆ ನನ್ಗೆ ಅಂತ. ಅದು ಮಸಲ್ಸ್ ಆಗಿರ್ಬೋದು, ಜಾಯಿಂಟ್ಸ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಅಥವಾ ಎನಿ ಕೈಂಡ್ ಆಫ್ ಪೇನ್ ಇರ್ಬೋದು. ಆ ಪೇನ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಫ್ರೀಕ್ವೆನ್ಸಿ, ಏನು ನಮ್ಗೆ ಬ್ರೈನ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಇದೇ ಜಾಗದಲ್ಲಿ ನೋವಾಗ್ತಿದೆ ಅಂತ ನಮ್ಗೆ ಏನ್ ಅದು ಫ್ರೀಕ್ವೆನ್ಸಿ ಕಳ್ಸತ್ತಲ್ಲ, ಅದು ಬಂದ್ಬಿಟ್ಟು ಬ್ರೈನ್ ಅಲ್ಲಿ ಇರೋದು. ಸೊ ನೋವು ಆಗದ್ ಸಹಜ. ಆ ನೋವು ನಮ್ಗೆ ಎಲ್ಲಿಂದ ಇದಾಗತ್ತೆ ಅಂತಂದ್ರೆ ಬ್ರೈನ್ ಅಲ್ಲಿ ಸೆನ್ಸ್ ಆಗತ್ತೆ ನಮ್ಗೆ ನೋವು ಆಗೋದ್ರ ಬಗ್ಗೆ. ಕಾರಣ ಏನಪ್ಪಾ ನೋವು ಬರ್ಲಿಕ್ಕೆ? ಕಾರಣ ಏನು? ಕೆಲವ್ರಿಗೆ ಬಿದ್ದು ಕಾಲ್ ಮಾಡ್ಕೊಂಡಿರ್ತಾರೆ, ಅದನ್ನ ಇಂಜುರಿ ಅಂತ ಕರಿತೀವಿ. ಮಾಡ್ಕೊಂಡಿರೋರ್ಗೆ ಅದು ನೋವು. ವಯಸ್ಸಾದವ್ರಿಗೆ ಮಂಡಿ ಸವಿತಾ ಇದೆ, ಬೋನಲ್ಲಿ ಸ್ಟ್ರೆಂತ್ ಇಲ್ಲ, ವಿಟಮಿನ್ ಡೆಫಿಷಿಯನ್ಸಿ ಆಗಿದೆ, ಮಸಲ್ಸ್ ಲಾಸ್ ಆಗ್ತಿದೆ, ಅವ್ರಿಗೆ ಒಂಥರ ಪೇನ್. ತಲೆನೋವು, ಸರ್ವಸಾಮಾನ್ಯವಾಗಿ ಎಲ್ರಿಗೂ ತಲೆನೋವಿದೆ. ಮೋಸ್ಟ್ಲಿ ತುಂಬಾ ಜನಕ್ಕೆ ನಾನ್ ಮಾತಾಡೋದ್ ಕೇಳಿ ತಲೆನೋವು ಬರ್ದೇ ಇದ್ರೆ ಸಾಕಾಗಿದೆ. ಸೊ ತಲೆನೋವು ವೆರಿ ಕಾಮನ್ ಪೇನ್. ಕಣ್ಣಿನ ದೃಷ್ಟಿ ಸ್ವಲ್ಪ ಮಂದ ಆದಾಗ ತಲೆನೋವು ಇರುತ್ತೆ. ಜ್ವರ ಬಂದವ್ರಿಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. ತುಂಬಾ ನಿಶಕ್ತತನ ಇದ್ರೆ ಆಗತ್ತೆ. ಇನ್ನೇನ್ ಗೊತ್ತಾ ಫ್ರೆಂಡ್ಸ್, ತುಂಬಾ ಹಸಿವಾದಾಗ ಕೂಡ ತಲೆನೋವು ಜಾಸ್ತಿ ಬರುತ್ತೆ. ಇನ್ನೊಂದು ಇನ್ಫ್ಲಮೇಷನ್ ಅಂತಂದ್ರೆ ಹೊರಗಡೆ ಗಾಯ ಎಲ್ಲೂ ಇರೋದಿಲ್ಲ, ಬಟ್ ಒಳಗಡೆ ಊದ್ಕೊಂಡಿರತ್ತೆ. ಅದನ್ನ ಇನ್ಫ್ಲಮೇಷನ್ ಅಂತೀವಿ. ಅಂದ್ರೆ ನಾರ್ಮಲ್ ಮಸಲ್ಸ್ ಗಿಂತ ಸ್ವಲ್ಪ ಒಳಗಡೆಯಿಂದ ಊತ ಕಾಣಿಸ್ಕೊಳ್ಳುತ್ತೆ. ಆ ಊತದಿಂದ ಅವ್ರಿಗೆ ನೋವು ಇರತ್ತೆ, ಕಂಪ್ರೆಷನ್ ಇರತ್ತೆ. ಸೊ ದಟ್ ಇಸ್ ಕಾಲ್ಡ್ ಇನ್ಫ್ಲಮೇಷನ್. ಇನ್ನೊಂದು
ರುಮ್ಯಾಟಿಸಮ್ ಇಸ್ ಅ ಕೈಂಡ್ ಆಫ್ ಪೇನ್ ವಿಚ್ ಇನ್ವಾಲ್ವ್ಸ್ ಇನ್ ದ ಜಾಯಿಂಟ್. ಸಣ್ಣ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ಸ್ ಎಲ್ಲ ಇರುತ್ತೆ. ಅದು ಹಿಂಗ್ ಮಡಚ್ಲಿಕ್ ಕೂಡ ಆಗೋದಿಲ್ಲ ಅವ್ರಿಗೆ, ಅಷ್ಟೊಂದು ನೋವು ಕಾಣಿಸ್ಕೊಳುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಆಗಿರುತ್ತೆ, ಆ ತರ ನೋವು. ಆರ್ಥ್ರೈಟಿಸ್ ಸರ್ವಸಾಮಾನ್ಯವಾಗಿ ಎಲ್ರು ಮನೇಲೂ ವಯಸ್ಸಾದವ್ರಿಗೆ ಇದ್ದೇ ಇರತ್ತೆ. ನಂಗ್ ಮಂಡಿ ನೋವ್ತಿದೆ, ನಂಗ್ ಕಾಲ್ ನೋವ್ತಿದೆ, ನಿಲ್ಲಕ್ ಬರಲ್ಲ ಅಂತ ಕಂಪೇರ್ ಮಾಡ್ತಾರೆ. ಸೊ ಕಾರಣಗಳು ಸುಮಾರಿದೆ ನೋವಿಗೆ, ಅದ್ರಲ್ಲಿ ಇವುಗಳಲ್ಲಿ ಫ್ಯೂ ಕಾರಣಗಳು. ಸೊ ನಾವ್ ಏನ್ ಮಾಡ್ತೀವಿ, ನೋವು ಬಂತು ಅಂದ್ರೆ ಜನರಲ್ ಆಗಿ ಕರೆಕ್ಟ್ ನಾವು ಪೇನ್ ಕಿಲ್ಲರ್ಸ್ ತಿಂತೀವಿ. ಮೋಸ್ಟ್ಲಿ ಏನ್ ಮಾಡ್ತೀರಾ, ಪೇನ್ ಕಿಲ್ಲರ್ಸ್ ತಿನ್ಬೇಕಾದ್ರೆ ಎಷ್ಟು ಜನ ನಿಜವಾಗ್ಲೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟ್ರೆ ನಂಗೆ ನೋವಿದೆ ಅಂತ ತೋರ್ಸ್ಕೊತೀರಾ? ಆಲ್ಮೋಸ್ಟ್ ಒಂದ್ 5 to 6% ಜನ ತೋರ್ಸ್ಕೊತೀರಾ. ಮಿಕ್ದವರೆಲ್ಲ ಏನ್ ಒಂದ್ ಮೆಡಿಕಲ್ ಶಾಪ್ ಹೋದೆ, ಒಂದ್ ಟ್ಯಾಬ್ಲೆಟ್ ಅಪ್ಪ ನನಗ್ ಮೈಕೈ ನೋವ್ತಿದೆ, ಒಂದ್ ಮಾತ್ರೆ ಕೊಡೋ ಚೆನ್ನಾಗಿರೋದು, ತಿಂದಿದ ತಕ್ಷಣ ನೋವು ಹೋಗ್ಬೇಕು ಅಂತಾನೆ ಅವ್ನ್ ಮೆಡಿಕಲ್ ಶಾಪ್ ಅವ್ನ್ ತಗೊಳಮ್ಮ, ಈ ಮಾತ್ರೆ ತಗೊಂಡ್ರೆ ನೀನ್ ಸರಿ ಹೋಗುತ್ತೆ, 1-2 ದಿನ ತಿನ್ನಮ್ಮ ಅಂತ ಕೊಡ್ತಾನೆ. ಆತರ ನೀವ್ ತಗೋತೀರಾ, ತಿಂತೀರಾ, ಆತರ ತುಂಬಾ ಚೆನ್ನಾಗ್ ಮಾಡ್ತೀರಾ, ಹೌದಾ? ಮಾತ್ರೆ ತಗೊಳ್ಳೋದು ಅಷ್ಟೇ ಗೊತ್ತು, ಯಾವಾಗ ನಿಲ್ಸ್ಬೇಕು, ಏನಕ್ಕೆ ನಿಲ್ಸ್ಬೇಕು, ಹೇಗ್ ನಿಲ್ಸ್ಬೇಕು ಗೊತ್ತಿಲ್ಲ. ಅದು ನಮ್ಗೆ ರಿಸ್ಕ್ ಅಂತ. ಸೊ ಆಕ್ಚುಲಿ ಮಾತ್ರೆ ತಗೊಂಡಾಗ ಎಷ್ಟು ತಗೋಬೇಕು, ಏನ್ ತಗೋಬೇಕು ಅಂತ ಗೊತ್ತಿರ್ಬೇಕು. ಈ ಮೆಡಿಕಲ್ ಶಾಪ್ ಅವ್ರದ್ದು ಕೂಡ ಒಂದ್ ಕಡೆ ತಪ್ಪು ಕಣ್ರಿ. ಏನು ವಯಸ್ಸಾದವರು ಅಥವಾ ಯಾರಾದ್ರೂ ಬಂದು ನಂಗ್ ತಲೆ ನೋವ್ತಿದೆ, ನಂಗ್ ಜ್ವರ ಬಂದಿದೆ, ಮಾತ್ರೆ ಕೊಡಪ್ಪ ಅಂತಂದ್ರೆ ಟಕ್ಕಂತ ಅವರು ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಕೊಟ್ಬಿಡ್ತಾರೆ. ಅದ್ರಿಂದ ಬಾಡಿಗೆ ಎಷ್ಟು ಹಾರ್ಮ್ ಆಗ್ತಿದೆ ಅದ್ ಅವನ್ಗೂ ಲೆಕ್ಕ ಇಲ್ಲ, ತಗೊಳ್ಳೋರ್ಗೂ ಲೆಕ್ಕ ಇಲ್ಲ. ಅದು ಕೂಡ ಒನ್ ಆಫ್ ದ ಬೇಸಿಕ್ ಪ್ರಾಬ್ಲಮ್ಸ್ ಕಣ್ರಿ ನಮ್ ಇದ್ರಲ್ಲಿ, ಓಕೆನಾ? ಸೊ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ಸ್ ಏನಿದು? ಆಂಟಿ ಇನ್ಫ್ಲಮೇಟರಿ ಆಕ್ಷನ್ಸ್ ನೋವು ಕಮ್ಮಿ ಮಾಡತ್ತೆ, ಬಟ್ ಯಾವ ಪರ್ಪಸ್ಗೆ ನಾವು ನೋವು, ಬಿದ್ದವನ್ಗೆ ಕೊಡೋ ನೋವು ನಾರ್ಮಲ್ ಪೇನ್ ಕಿಲ್ಲರು, ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಇನ್ವಾಲ್ವ್ಡ್ ಪೇನ್ ಕಿಲ್ಲರ್ಸ್, ಈ ತರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇನ್ ಕಿಲ್ಲರ್ಸ್ ಇರುತ್ತೆ. ಯಾವ್ದಕ್ಕೆ ಏನ್ ತಗೋತಿದೀವಿ ಅಂತ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಜನಗಳು ತುಂಬಾ ಜನ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಾರೆ. ಹಾಗಾಗಿ ತಗೊಂಡಾಗ 1 ದಿನ 2 ದಿನ ಚೆನ್ನಾಗಿರತ್ತೆ ಅಂತಾರೆ, 3ನೇ ದಿನ ವಾಪಸ್ಸು ತಗೊಂಡಾಗ ಹಂಗ್ ಸುಮಾರವಾಗಿರತ್ತೆ ಡಾಕ್ಟ್ರೆ, ಮತ್ತೆ ವಾಪಸ್ ಆ ಪೇನ್ ಬರುತ್ತೆ. ಪೇನ್ ನಾರ್ಮಲ್ ಇಂಜುರಿಯಿಂದ ಬಂದಿದ್ಯಾ, ಊತದಿಂದ ಬಂದಿದ್ಯಾ ಅದೇ ಗೊತ್ತಿಲ್ಲ. ಯಾಕೆ ಏನ್ ಪೇನ್ ಕಿಲ್ಲರ್ಸ್ ತಗೋತಿದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೂಡ ಏನಿರತ್ತೆ ಗೊತ್ತಿಲ್ಲ. ಅವ್ನ್ ಮೆಡಿಕಲ್ ಶಾಪ್ ಅವ್ರು ಕೊಟ್ರು, ಇವ್ರು ತಗೊಂಡ್ರು, ಇವ್ರು ತಿಂದ್ಮೇಲೆ ಈ ತರ ಆಯ್ತು ಅಂತ. ಸೊ ಜನಗಳಿಗೆ ಇನ್ಫ್ಲಮೇಷನ್ ಇದ್ದಾಗ ತಗೋಬೇಕಾಗಿರತ್ತೆ, ಯಾವ ತರ ಮಾತ್ರೆ ತಗೋಬೇಕು, ಅಥವಾ ಏಟ್ ಬಿದ್ದಾಗ ಯಾವ ರೀತಿ ಮಾತ್ರೆ, ಏನ್ ಉಪಯೋಗ, ನಾರ್ಮಲ್ ನೋವಿದ್ದಾಗ ಯಾವ ರೀತಿ ಇರ್ಬೇಕು, ಇದೇನು ಐಡಿಯಾನೇ ಇಲ್ಲ ಅವ್ರಿಗೇನು. ಒಂದ್ ಮೆಡಿಕಲ್ ಶಾಪ್ ಹೋದ್ರು, ನಾನ್ ತಗೊಂಡೆ, ನಾನ್ ತಿಂದೆ, ಆಯ್ತು, ಮುಗೀತಲ್ಲಿ. ಸೊ ಡೋಸೇಜ್ ಎಷ್ಟ್ ತಗೋತಿದಾರೆ ಗೊತ್ತಿಲ್ಲ. ನನಗ್ ನೋವು ಕಮ್ಮಿ ಅವ್ರಿಗೂ ನಾನ್ ತಗೋತೀನಿ, ಅದು ಜಾಸ್ತಿ ಆಗ್ತಿದ್ಯಾ ಬಾಡಿಯಲ್ಲಿ, ಕಮ್ಮಿ ಆಗ್ತಿದ್ಯಾ ಬಾಡಿಯಲ್ಲಿ, ಅದೆಲ್ಲ ನಾಲೆಜೇ ಇರೋದಿಲ್ಲ. ಜಸ್ಟ್ ಆ ಟೈಮಲ್ಲಿ ಅವ್ರಿಗೆ ಅದ್ ಸರಿ ಅನ್ಸತ್ತಾ, ಸರಿ ಅನ್ಸಿದ್ರೆ ತಗೋಬೇಕು. ತಲೆನೋವು ಎಷ್ಟು ಸುಮಾರು ಜನ ನಾನ್ ನೋಡಿದೀನಿ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಫ್ರೆಂಡ್ಸ್. ತುಂಬಾ ಜನ ತಲೆನೋವಿಗೆ ಕಾರಣ ಏನು ಅಂತ ಯಾರು ಅದನ್ನ ಅರ್ಥ ಮಾಡ್ಕೊಳಲ್ಲ. ತಲೆನೋವು ಬರ್ತಿದೆ, ಒಂದ್ ಅನಾಸಿನ್ ತಗೊಂಡೆ, ಒಂದ್ ಡಾಟ್ ಮಾತ್ರೆ ತಗೊಂಡೆ. ಐ ಥಿಂಕ್ ಪಾಪ್ಯುಲರ್ ಆಗಿದೆ ಇಂಡಿಯಾದಲ್ಲಿ, ಎಷ್ಟು ಡ್ರಗ್ಸ್ ಬ್ಯಾಂಡ್ ಆಗಿದೆ, ಅವೆಲ್ಲಾ ಡ್ರಗ್ಸ್ ನಮ್ ಇಂಡಿಯನ್ ಜನಗಳು ಸಕ್ಕದಾಗಿ ಯೂಸ್ ಮಾಡ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅದ್ ತಗೊಂಡಾಗ ಆ ನಿಮಿಷ ಅವ್ರು ಸರಿ ಅನ್ಸತ್ತೆ, ಬಟ್ ಅದ್ರಿಂದ ಅವ್ರಿಗೆ ಏನ್ ಆಗ್ತಿದೆ ಒಳಗಡೆ, ಬಾಡಿ ಹೇಗ್ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ಅನ್ನೋ ಇನ್ಫಾರ್ಮೇಶನ್ ಅವ್ರಿಗಿಲ್ಲ. ಸೊ ಇಟ್ಸ್ ಲಿಮಿಟೆಡ್ ಸಕ್ಸಸ್ ಆನ್ ಹೆಡ್ ಏಕ್. ಸೊ ತಾತ್ಕಾಲಿಕ ಅಷ್ಟೇ, ಆ ಟೈಮಲ್ಲಿ ತಗೋತಾರೆ, ಆ ಟೈಮಲ್ಲಿ ಅವ್ರಿಗೆ ನೋವು ಕಮ್ಮಿ ಆಗುತ್ತೆ, ಅವ್ರು ಆರಾಮಾಗಿರ್ತಾರೆ, ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಆಗ್ತಾನೆ ಇರತ್ತೆ. ಸೊ ಇದ್ರಿಂದ ಏನಾಗತ್ತೆ, ಲಾಂಗ್ ಟರ್ಮ್ ಯೂಸ್ ಮಾಡಿದವರು ಪೇನ್ ಕಿಲ್ಲರ್ಸ್ಗೆ ಏನಾಗತ್ತೆ ಎಲ್ರಿಗೂ ಗೊತ್ತು, ಹೊಟ್ಟೆಲ್ ಹುಣ್ಣಾಗತ್ತೆ, ಹೌದಾ? ಎಲ್ರಿಗೂ ಗೊತ್ತು. ಸಿಕ್ಕಾಪಟ್ಟೆ ಮಾತ್ರೆ ನುಂಗ್ದೆ ಹೀಟ್ ಆಯ್ತು, ಹೊಟ್ಟೆಲ್ ಹುಣ್ಣಾಯ್ತು ಅಂತ ಹೇಳೋರು ಜಾಸ್ತಿ. ಅದ್ರಿಂದ ಕರಳಿಗೆ ಇನ್ಫೆಕ್ಷನ್ ಆಗತ್ತೆ, ಇಂಟೆಸ್ಟೈನಲ್ ಇನ್ಫೆಕ್ಷನ್. ಆಲ್ರೆಡಿ ನಾವು ನಿನ್ನೆ ಕ್ಲಾಸ್ ಅಲ್ಲಿ ನಾವು ಮಾತಾಡಿದ್ವಿ ಲಿವರ್ ಬಗ್ಗೆ, ಹೌದಾ? ಲಿವರ್ಗೂ ಅದ್ರದೇ ಆದ ತಾಳ್ಮೆ ಶಕ್ತಿ ಇರತ್ತೆ, ಅದಕ್ಕೂ ತೊಂದರೆ ಕೊಟ್ಟಂಗೆ ಆಗತ್ತೆ. ಸೊ ಲಾಂಗ್ ಟರ್ಮ್ ಆಫ್ ಪೇನ್ ಕಿಲ್ಲರ್ಸ್ ಯೂಸ್ ಮಾಡಿದಾಗ ಏನಾಗತ್ತೆ, ಸಿವಿಯರ್ ಹೈಪರ್ ಗ್ಯಾಸಿಡಿಟಿ ಆಗತ್ತೆ, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗತ್ತೆ. ಆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆದಾಗ ತುಟಿ ಸಿಕ್ಕಾಪಟ್ಟೆ ಹುಣ್ಣಾಗತ್ತೆ, ಹೊಟ್ಟೆ ಉರಿಯತ್ತೆ, ಒಂಥರ ನಿಶಕ್ತತನ ಇರತ್ತೆ. ಸೊ ಇನ್ನೊಂದ್ ಬಂದ್ಬಿಟ್ಟು ಏನು ಅಂತಂದ್ರೆ
ಕೆಲವೊಂದು ಪೇಷಂಟ್ಸ್ ಇರ್ತಾರೆ, ಓಕೆನಾ, ಕ್ರಾನಿಕ್ ಇಲ್ ಪೇಷಂಟ್ಸ್ ಅಂದ್ರೆ ಏನು ಡಾಕ್ಟ್ರೆ? ಸೇ ಫಾರ್ ಎಕ್ಸಾಂಪಲ್ ಆಸ್ತಮಾ ಪೇಷಂಟ್ ಆಗಿರ್ಬೋದು, ಅಥವಾ ಶುಗರ್ ಇರೋರು, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಪೇಷಂಟ್, BP ಇರೋರಾಗಿರ್ಬೋದು. ಇವ್ರಿಗೆ ಲಾಂಗ್ ಟರ್ಮ್ ಅವ್ರ BP, ಶುಗರು, ಮೆಡಿಸಿನ್ಸ್, ಆಸ್ತಮಾ ಮೆಡಿಸಿನ್ಸ್ ಯೂಸ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಪೇನ್ ಕಿಲ್ಲರ್ಸ್ ಬರಲ್ಲ ಕಣ್ರಿ. ಅವ್ರಿಗೆ ಸಿವಿಯರ್ ರಿಯಾಕ್ಷನ್ ಆಗತ್ತೆ. ಒಂದ್ಸಲ ತಗೊಂಡಾಗ ಏನೂ ಆಗಲ್ಲ, ಕಂಟಿನ್ಯೂಸ್ ಆಗಿ ನಾನು ನೋಗೋಸ್ಕರ ತಗೋತಾನೆ ಇದ್ದೀನಿ ಅಂತಂದ್ರೆ ಅವ್ರದ್ ಆರ್ಗನ್ ಡ್ಯಾಮೇಜ್ ಮಾಡೋದ್ರಲ್ಲಿ ಅದು ಹೆಲ್ಪ್ ಮಾಡತ್ತೆ. ಸೊ ಕೆಲವ್ರ ಹ್ಯಾಬಿಟ್ ಹೇಗಿರತ್ತೆ ಅಂತಂದ್ರೆ, ತಲೆನೋವು ಬಂದಾಗ ಕೆಲವ್ರು ವಿಕ್ಸ್ ಹಚ್ಕೊಂಡ್ ಸರಿ ಮಾಡ್ಕೋತಾರೆ, ಕೆಲವ್ರು ಟೀ, ಕಾಫಿ, ಶುಂಠಿ ಕಷಾಯ ಅದು ಇದು ಎಲ್ಲಾ ಮಾಡ್ಕೊಂಡ್ ಕುಡಿತಾರೆ. ಅವ್ರು ಒಂಥರ ಒಳ್ಳೆಯವ್ರು ಕಣ್ರಿ, ಅಟ್ಲೀಸ್ಟ್ ಅವ್ರ ಬಾಡಿ ಬಗ್ಗೆ ಅವ್ರ ಅರ್ಥ ಮಾಡ್ಕೊತೀರಿ. ಇನ್ ಕೆಲವ್ರು ಇದಾರೆ, ನಂಗ್ ನೋವು ಬಂತು, ಇವಾಗ ನಾನ್ ಟ್ಯಾಬ್ಲೆಟ್ ತಗೊಂಡಿಲ್ಲ, ನನ್ ನೋವು ಕಮ್ಮಿ ಆಗಲ್ಲ. ಅದೇನ್ ಮನಸ್ಸಿಗೆ ಸಂಬಂಧಪಟ್ಟಿದ್ ಅನ್ಬೇಕಾ, ದೇಹಕ್ಕೆ ಸಂಬಂಧಪಟ್ಟಿದ್ ಅನ್ಬೇಕಾ ಗೊತ್ತಿಲ್ಲ, ಬಟ್ ಅವರಿಗೆ ಮಾತ್ರೆ ತಗೊಂಡ್ರೆ ಅವ್ರಿಗೆ ನೆಮ್ಮದಿ ಕಣ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತಂದ್ರೆ, ನಾವ್ ಇವಾಗ ನಮ್ ಎಲಿಮೆಂಟ್ಸ್, ನಮ್ ಆಯುರ್ವೇದಿಕ್ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಬಂದ್ಬಿಟ್ಟು ನಾವ್ ಇವಾಗ ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇದೆ ಮಾಡರ್ನ್ ಮೆಡಿಸಿನ್ಸ್ ತಗೊಂಡು, ಅಂಡ್ ಪೀಪಲ್ ಆರ್ ಮೋರ್ ಅಡಿಕ್ಟಿವ್ಲಿ ಅವ್ರ ಪೇನ್ ಕಿಲ್ಲರ್ಸ್ ಗೆ ಯೂಸ್ ಆಗ್ಬಿಟ್ಟಿದ್ದಾರೆ. ಸೊ ನಾನು ಹೇಳಿದ್ನಲ್ಲ, ಒಂದು ಅವ್ರ ತಲೆಯಲ್ಲಿ ಏನು ಅಂತಂದ್ರೆ, ಕ್ಷಣಕ್ಕೆ ನಂಗೆ ನೋವು ಕಮ್ಮಿ ಆಗ್ಬೇಕು, ಈ ಕ್ಷಣಕ್ಕೆ ನಂಗೆ ನೋವು ಕಮ್ಮಿ ಆಗ್ಬೇಕು ಅಂದ್ರೆ ನಾನ್ ಮಾತ್ರೆ ತಗೊಂಡ್ರೆ ನನ್ ಮನ್ಸಿಗೆ ಸಮಾಧಾನ. ಅದು ಕೆಲವೊಂದ್ಸಲ ಅದು ಸೈಕಲಾಜಿಕಲಿ ಆಗು ಕೆಲಸ ಮಾಡತ್ತೆ. ಅವ್ರ ಮನ್ಸಿಗೆ ನೆಮ್ಮದಿ ಏನು, ನಾನ್ ಟ್ಯಾಬ್ಲೆಟ್ಸ್ ತಗೊಂಡೆ ನಂಗೆ ನೋವು ಕಮ್ಮಿ ಆಗತ್ತೆ, ನಾನ್ ಹಿಂಗ್ ಮಾಡಿದ್ರೆ ನಂಗೆ ನೋವು ಕಮ್ಮಿ ಆಗತ್ತೆ. ಸೊ ಲಾಟ್ಸ್ ಆಫ್ ಇಂಟರ್ನಲ್ ಆರ್ಗನ್ಸ್ ನ ಕೂಡ ಅವ್ರು ಡ್ಯಾಮೇಜ್ ಮಾಡ್ತಿದ್ದಾರೆ. ಸೊ ಈ ಪೇನ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಶೇಕಡ ತುಂಬಾ ಜನ 10ರಲ್ಲಿ ಒಂದ್ 7-8 ಜನ ಆದ್ರೂ ಕಂಪ್ಲೇಂಟ್ ಮಾಡ್ತಾರೆ. ಸ್ಪೆಷಲಿ ಹೆಣ್ಮಕ್ಳು ಅದ್ರಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರತ್ತೆ, ವಿಟಮಿನ್ ಡಿ ಡೆಫಿಷಿಯನ್ಸಿ ಇರತ್ತೆ. ಅವ್ರಗಳಿಗಂತೂ ನೋವು ಕಂಟ್ರೋಲೇ ಆಗೋದಿಲ್ಲ. ನೋವು ಬಂತು ಅಂತಾನೆ ಒದ್ದಾಡ್ತಾನೆ ಇರ್ತಾರೆ. ಸೊ ನಮ್ಗೆ ಇವಾಗ ಪೇನ್ ಬಗ್ಗೆ ಅಂತ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ನಮ್ ಮೆಡಿಸಿನ್ಸ್ ಏನ್ ಕೆಲಸ ಮಾಡತ್ತೆ, ನಮ್ ನೋವೇದನ ಕ್ಯಾಪ್ಸೂಲು ಮತ್ತು ಜೆಲ್ಲು ಅಂತಂದ್ರೆ, ಯೂಶಲಿ ಆ ನೋವನ್ನ ಕಮ್ಮಿ ಮಾಡಕ್ ಅದು ಹೆಲ್ಪ್ ಮಾಡೋದ್ಕಿಂತ ಹೆಚ್ಚಾಗಿ ಆ ನೋವು ಯಾವ ಕಾರಣದಿಂದ ಬಂದಿದೆ ಅಂದ್ರೆ ಅದ್ರದ್ದು ರೂಟ್ ಕಾಸ್ ಏನು, ಆ ಕಾಸ್ ನ ತಿಳ್ಕೊಂಡು ಆ ಕಾಸ್ ನ ಸರಿ ಮಾಡಿ ನೋವನ್ನ ಕಮ್ಮಿ ಮಾಡತ್ತೆ. ಸೊ ದಟ್ ಇಟ್ ವರ್ಕ್ಸ್ ಆನ್ ರೂಟ್ ಕಾಸ್ ಆಫ್ ದ ಪೇನ್ ಎಂದ ಇದತ್ತೆ. ಮತ್ತೆ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ಸ್ ಮೇಲೆ ಇಟ್ ಪ್ರೊವೈಡ್ಸ್ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ಸ್. ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಅಂತಂದ್ರೆ ಏನು ಫ್ರೆಂಡ್ಸ್? ಇನ್ಫ್ಲಮೇಷನ್ ಅಂತಂದ್ರೆ, ನನಗೆ ಇವಾಗ ಗೋಡೆಗೆ ಹೊಡ್ಕೊಂಡು ಈ ಕೈ ನೋವಾಗಿ ಕೈ ಊದ್ಕೊಂಡಿದೆ. ಈ ಕೈ ಊದ್ಕೊಳ್ಳಕ್ ಕಾರಣ ಒಳಗಡೆ ಇರೋ ಮಾಂಸಗಳು ಮತ್ತೆ ಜಾಯಿಂಟ್ಸ್ ಊದ್ಕೊಂಡಿದೆ. ಯಾಕೆ ಊದ್ಕೋತು? ಕರೆಕ್ಟ್. ಊದ್ಕೊಳ್ಳಕ್ ಕಾರಣ ಏನು ಅಂದ್ರೆ, ಆ ಜಾಗಕ್ಕೆ ಏಟ್ ಬಿದ್ದು ಆ ಜಾಗಕ್ಕೆ ಬ್ಲಡ್ ಸಪ್ಲೈ ಕಮ್ಮಿ ಆಗಿರತ್ತೆ. ಸಪ್ಲೈ ಕಮ್ಮಿ ಆದಾಗ ಆ ಜಾಗಕ್ಕೆ ನಿಶಕ್ತತನಾಗಿ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿ ಸೆಲ್ಸ್ ಊದ್ಕೊಳ್ಳುತ್ತೆ. ಆ ಸೆಲ್ ಊದ್ಕೊಂಡ್ಬಿಟ್ಟು ನೋವ್ನ ಕೈ ಎತ್ತಕ್ಕಾಗಲ್ಲ, ಮಡ್ಚಕ್ಕಾಗಲ್ಲ, ಆ ತರ ನೋವ್ನ ಕೊಡತ್ತೆ. ಸೊ ಕೆಲವೊಂದ್ಸಲ ಅದ್ ಕೆಲ್ಸನೂ ಮಾಡೋದಿಲ್ಲ, ಆ ಲೆಕ್ಕದಲ್ಲಿ ಕೈ ಎತ್ತಕ್ ಕೂಡ ಬರಲ್ಲ, ಆ ರೇಂಜಲ್ಲಿ ಆಗಿರತ್ತೆ. ಸೊ ಆ ನೋವ್ನ ಬುಡದಿಂದ ತೆಗ್ದು ಹಾಕ್ಲಿಕ್ಕೆ ನಮ್ ಪ್ರಾಡಕ್ಟ್ ಹೆಲ್ಪ್ ಮಾಡತ್ತೆ. ಸೊ ಆಂಟಿ ಇನ್ಫ್ಲಮೇಷನ್, ಯಾವ್ದ್ರಿಂದ ಇನ್ಫ್ಲಮೇಷನ್ ಆಗಿದೆಯೋ ಅದಕ್ಕೆ ಅಲ್ಲಿ ರಕ್ತದ ಸಪ್ಲೈ ಕೊಟ್ಟು ಸೆಲ್ಸ್ ನ ರೀಜನರೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿ, ಆಮೇಲೆ ಆ ನೋವ್ನ ಕಮ್ಮಿ ಮಾಡೋದ್ರಲ್ಲಿ ನಮ್ ಪ್ರಾಡಕ್ಟ್ ಹೆಲ್ಪ್ ಮಾಡತ್ತೆ. ಇನ್ನೊಂದು ಆಂಟಿ ಇನ್ಫೆಕ್ಟಿವ್ ಆಕ್ಷನ್ಸ್, ಪ್ರೊವೈಡ್ಸ್ ಆಂಟಿ ಇನ್ಫೆಕ್ಟಿವ್ ಆಕ್ಷನ್ಸ್ ನ, ಇನ್ಫೆಕ್ಷನ್ ಆಗೋದನ್ನ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಹಂಗಂದ್ರೆ ಏನು? ಓಕೆ, ಸಿಂಪಲ್ ಆಗಿ ಇವಾಗ ಬಿದ್ಮೇಲೆ ಹುಣ್ಣಾಯ್ತು, ತರ್ಚ್ಕೊಂಡೋಯ್ತು, ಡ್ರೆಸ್ಸಿಂಗ್ ಮಾಡ್ಕೊಂಡ್ವಿ, ಎಲ್ಲಾ ಮಾಡ್ಕೊಂಡ್ವಿ, ಅದನ್ನ ಕ್ಲೀನ್ ಆಗಿ ನಾವು ನೋಡ್ಕೊಂಡಿಲ್ಲ. ಓಕೆನಾ? ಸೊ ನಾವೇನ್ ಮಾಡಿದ್ವಿ, ಒಂದ್ ಮಾತ್ರೆ ತಗೊಂಡ್ವಿ, ನೋವು ಕಮ್ಮಿ ಆಗತ್ತಲ್ಲ ಅಂತ ಬಿಟ್ಕೊಟ್ವಿ. ಬಟ್ 2 ದಿನ ಆದ್ಮೇಲೆ ನೋಡಿದ್ರೆ ಅದ್ರ ಮೇಲೆ ಒಂಥರ ಗಲೀಜ್ ನೀರ್ ತರ ಬರ್ತಿರತ್ತೆ. ಏನಂತೀವಿ ಅದನ್ನ? ಕರೆಕ್ಟ್, ಕಿವ ಸೇರ್ಕೊಂಡಿದೆ, ಹುಣ್ಣು ವಾಸಿ ಆಗ್ತಿಲ್ಲ, ಹುಣ್ಣು ಒಂಥರ ಕೆಡ್ತಿದೆ. ಅದನ್ನ ನಾವು ಆಂಟಿ ಇನ್ಫೆಕ್ಷನ್ ಅಂತ ಕರಿತೀವಿ. ಅದನ್ನ ನಾವು ಇನ್ಫೆಕ್ಷನ್ ಅಂತ ಕರಿತೀವಿ. ಇದನ್ನ ಬರ್ದೇ ಇರಂಗ್ ನೋಡ್ಕೊಳತ್ತೆ ನಮ್ ನೋವೇದನ ಕ್ಯಾಪ್ಸೂಲ್. ಅದನ್ನ ನಾವು ಆಂಟಿ ಇನ್ಫೆಕ್ಟಿವ್ ಆಕ್ಷನ್ ಅಂತ ಕರಿತೀವಿ.
ಸೊ ಬಾಡಿಯಲ್ಲಿ ಎಕ್ಸ್ಕ್ರೀಷನ್ ಆಫ್ ಟಾಕ್ಸಿಕ್ ಟು ರಿಲೀವ್ ಪೇನ್. ಇವಾಗ ಟಾಕ್ಸಿಕ್ ಇರೋದ್ರಿಂದಾನೇ ತಾನೇ ನಮಗ್ ನೋವು ಬರ್ತಿರೋದು. ಇವಾಗ ನಾವು ಟಾಕ್ಸಿಕ್ ಹೊರಗಡೆ ಹಾಕ್ಬೇಕು. ಸೊ ನಮ್ ಕ್ಯಾಪ್ಸುಲ್ ಏನ್ ಮಾಡತ್ತೆ ಅಂತಂದ್ರೆ ನಾವ್ ತಗೊಂಡಾಗ ನೋವೇದನ ಅದನ್ನ ಟಾಕ್ಸಿಕ್ ಲೆವೆಲ್ ನ ಹೊರಗಡೆ ಹಾಕೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಒಂದ್ಸಲ ಟಾಕ್ಸಿಕ್ ಹೊರಗಡೆ ಹೋಯ್ತು ಅಂದ್ರೆ ಆ ಜಾಗದಲ್ಲಿ ಪೇನ್ ಕಾಣಿಸ್ಕೊಳ್ಳೋದು ಕಮ್ಮಿನೇ. ಇನ್ನೊಂದು, ಇದು ಶಾರ್ಟ್ ಟರ್ಮ್ ರಿಲೀಫ್ ಕೊಡುತ್ತೆ, ಬಟ್ ವಿತ್ ಮೀಡಿಯಂ ಟರ್ಮ್ ಬೆನಿಫಿಟ್ ಕೊಡುತ್ತೆ. ಗಿವ್ಸ್ ಶಾರ್ಟ್ ಟರ್ಮ್ ರಿಲೀಫ್ ಅಲಾಂಗ್ ವಿತ್ ಮೀಡಿಯಂ ಟರ್ಮ್ ಬೆನಿಫಿಟ್ಸ್ ಕೊಡುತ್ತೆ. ಸೊ ನಾವು ವಿತ್ ದ ನಾಲೆಜ್ ಆಫ್ ಆಯುರ್ವೇದ, ಓಕೆನಾ, ಎಲಿಮೆಂಟ್ಸ್ ವೆಲ್ನೆಸ್, ನಮ್ ಎಲಿಮೆಂಟ್ಸ್ ವೆಲ್ನೆಸ್ ಹ್ಯಾಸ್ ಫಾರ್ಮುಲೇಟೆಡ್ ಅ ಯೂನಿಕ್ ಕಾಂಬಿನೇಷನ್ ಆಫ್ ಪೇನ್ ರಿಡ್ಯೂಸಿಂಗ್ ಜೆಲ್ ಮತ್ತೆ ಕ್ಯಾಪ್ಸೂಲ್. ನೋ ವೇದನ ಕ್ಯಾಪ್ಸೂಲ್ ಮತ್ತೆ ನೋ ವೇದನ ಜೆಲ್. ಓಕೆನಾ ಫ್ರೆಂಡ್ಸ್? ಸೊ ನಾವ್ ಇವಾಗ ನೋ ವೇದನ ಕ್ಯಾಪ್ಸೂಲ್ ಮತ್ತೆ ಜೆಲ್ ಕಾಂಬೋ ಬಗ್ಗೆ ಮಾತಾಡ್ತಿದ್ವಿ. ಇಟ್ಸ್ ಅ ಕಾಂಬಿನೇಷನ್. ಸೊ ನಾವು ಕ್ಯಾಪ್ಸೂಲ್ ಯೂಸ್ ಮಾಡ್ತೀವಿ, ನಾವು ಜೆಲ್ ಕೂಡ ಯೂಸ್ ಮಾಡ್ತೀವಿ. ಇನ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿದ್ರೆ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ತುಂಬಾ ಜನ ನನ್ ಕೇಳೋದು, ಡಾಕ್ಟರ್ ನಾನು ನೋ ವೇದನ ಕ್ಯಾಪ್ಸೂಲ್ ಯೂಸ್ ಮಾಡ್ತಿದ್ದೀನಿ ಡಾಕ್ಟ್ರೆ, ಆದ್ರೂ ನೋವು ಕಮ್ಮಿ ಆಗ್ತಿಲ್ಲ. ನೀವು ಆಯಿಂಟ್ಮೆಂಟ್ ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಯಾಕೆ ಎರಡು ಒಟ್ಟಿಗೆ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾವಿವಾಗ ತಿಳ್ಕೊಳ್ಳೋಣ. ಫಸ್ಟ್ ಇವಾಗ ನಾವು ಕ್ಯಾಪ್ಸೂಲ್ಸ್ ಬಗ್ಗೆ ಮಾತಾಡೋಣ. ಓಕೆ, ಕ್ಯಾಪ್ಸೂಲ್ಸ್ ಬಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ನೀರಲ್ಲಿ ಹಾಕೊಂಡು ಕುಡಿತೀವಿ. ಈ ಕ್ಯಾಪ್ಸೂಲ್ ವರ್ಕ್ಸ್ ಫ್ರಮ್ ವಿದಿನ್, ಅಂದ್ರೆ ಒಳಗಡೆ ಹೋಗಿ ಯಾವ ಕಾರಣದಿಂದ ನೋವಾಗ್ತಿದೆಯೋ ಆ ನೋವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಇದು ನಮ್ಗೆ ಹೆಲ್ಪ್ ಮಾಡತ್ತೆ. ಸೊ ಜೆಲ್ ಏನ್ ಮಾಡತ್ತೆ, ಈಗ ನನ್ಗೆ ಈ ಕೈ ಊತ ಬಂದಿದೆ, ಈ ಕೈ ಇಲ್ಲಿ ಊತ ಇದೆ, ಈ ಊತ ಇರೋ ಜಾಗದಲ್ಲಿ ನಾನು ಆಯಿಂಟ್ಮೆಂಟ್ ಹಚ್ಕೊಂಡೆ, ಆ ಜೆಲ್ ಅಪ್ಲೈ ಮಾಡಿದೆ. ಆ ಜೆಲ್ ಅಪ್ಲೈ ಮಾಡಿದ್ರೆ ಆ ಜೆಲ್ ಇಂದ ನಂಗೆ ನೋವು ಕಮ್ಮಿ ಆಯ್ತು, ಬಟ್ ನಂಗೆ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ವೆರಿ ಸೇಫ್ ಮೆಡಿಸಿನ್, ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್. ಅದ್ರಿಂದ ಏನಾಗತ್ತೆ, ಈಗ ನಾನು ಕ್ಯಾಪ್ಸುಲೇ ತಗೊಂಡೆ, ನಾನು ಆಯಿಂಟ್ಮೆಂಟೇ ಅಪ್ಲೈ ಮಾಡ್ಕೊಂಡೆ, ಇದರಿಂದ ನಂಗೆ ಹೆಂಗ್ ಬೆನಿಫಿಟ್ ಆಗತ್ತೆ? ಸಿಂಪಲ್ ಆಗಿ ಆ ಜಾಗದಲ್ಲಿ ಊದ್ಕೊಂಡಿರೋದ್ರಿಂದ ಬ್ಲಡ್ ಸಪ್ಲೈ ಕಮ್ಮಿ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ನಾನು ಅವಾಗ್ಲೇ ಹೇಳಿದ್ದೆ, ಹೌದಾ? ಸೊ ಇದೇನ್ ಮಾಡತ್ತೆ, ಬ್ಲಡ್ ಸಪ್ಲೈ ಇನ್ಕ್ರೀಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಈಗ ಮುಕ್ಕೆ ಬಿದ್ದು ಈ ಜಾಯಿಂಟ್ಸ್ ನನಗೆ ಶೇಕ್ ಮಾಡಕ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಯಾಕಂದ್ರೆ ಅದ್ರ ಒಳಗಡೆ ಜಾಯಿಂಟ್ಸ್ ಅಲ್ಲಿ ಮಧ್ಯದಲ್ಲಿ ಒಂದು ನೀರಿನ ಅಂಶ ಇರುತ್ತೆ. ಸೊ ಆ ನೀರಿಂದ ನಮ್ಗೆ ಏನಾಗತ್ತೆ, ಬಾಡಿ ನಾನು ರೈಟು ಲೆಫ್ಟು ನಾನು ಹೇಗ್ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು. ನಾನು ಇವಾಗ ಫಿಸ್ಟ್ ಮಾಡ್ಬೇಕು, ನಾನಿವಾಗ ಓಪನ್ ಮಾಡ್ಬೇಕು, ನಾನಿವಾಗ ಊಟ ಮಾಡ್ಬೇಕು, ನೀರ್ ಕುಡಿಬೇಕು, ನನ್ಗೆ ಏನ್ ಮಾಡ್ಬೇಕಾದ್ರೂ ನನ್ನ ಹ್ಯಾಂಡ್ಸ್ ನಂಗೆ ಸಪೋರ್ಟ್ ಮಾಡುತ್ತೆ. ಸಿಗ್ನಲ್ಸ್ ಬ್ರೈನ್ ಇಂದ ಸಿಗ್ನಲ್ಸ್ ಬರ್ತಿರುತ್ತೆ. ಇವಾಗ ನಂಗೆ ಏಟ್ ಆದಾಗ ಅಥವಾ ಅಲ್ಲಿ ಏನಾದ್ರೂ ಏಟ್ ಆಗಿ ಇಲ್ಲಿ ಏನಾದ್ರೂ ಊದ್ಕೊಂಡಾಗ ಏನಾಗತ್ತೆ, ಈ ಶಬ್ದ ನಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ಈ ನಟ್ಕೆ ಮುರಿದಾಗ ನಿಮ್ಗೆ ಏನ್ ಶಬ್ದ ಕೇಳ್ಸತ್ತಲ್ಲ, ಆತರ ಹಿಂಗ್ ಮುರಿದಾಗ ಮಾತ್ರ ಅಲ್ಲ, ಜಸ್ಟ್ ನಾವ್ ಹಿಂಗ್ ಕೈ ಮಾಡ್ದಾಗ ಕೂಡ ಆ ನೋವು ಜಾಸ್ತಿ ಆಗತ್ತೆ. ಅದನ್ನ ಯಾಕೆ ಆತರ ಆಗತ್ತೆ ಅಂದ್ರೆ ಲುಬ್ರಿಕೇಟಿಂಗ್ ಫ್ಯಾಕ್ಟರ್ಸ್, ಅಂದ್ರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಪ್ರತಿಯೊಂದು ಜಾಯಿಂಟ್ಸ್ ಮಧ್ಯದಲ್ಲೂ ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡ್ ಆ ಜಾಗದಿಂದ ಹೋಗಿರತ್ತೆ ಏಟ್ ಬಿದ್ದಿರೋದ್ರಿಂದ. ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಮ್ ನೋವೇದನ ಹೆಲ್ಪ್ ಮಾಡತ್ತೆ. ಇನ್ನೊಂದು, ಅಪ್ಲಿಕೇಶನ್ ಮಾಡೋದ್ರಿಂದ ಆ ಲೋಕಲ್ ಊತನ ಸ್ವಲ್ಪ ಬಿಸಿ ಶಾಖ ಕೊಟ್ಟಂಗ್ ಕೊಟ್ಬಿಟ್ಟು ಆ ನೋವನ್ನ ಕಮ್ಮಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಸೊ ಲಾಂಗ್ ಟರ್ಮ್ ಯೂಸ್ಗೆ 100% ನ್ಯಾಚುರಲ್ ಪ್ರಾಡಕ್ಟ್ ಯಾವುದು ಅಂತಂದ್ರೆ ನಮ್ ನೋವೇದನ. ಈ ನೋವೇದನ ಏನ್ ಮಾಡತ್ತೆ, ಪೇನ್ ನ ಕಮ್ಮಿ ಮಾಡತ್ತೆ, ಊತ ಆಗಿರೋದ್ನ ಕಮ್ಮಿ ಮಾಡುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ನ ಕಂಟ್ರೋಲ್ ಮಾಡುತ್ತೆ, ಮತ್ ಮೂವ್ಮೆಂಟ್ಸ್ ಆಗೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಫಿಟ್ ಆಗ. ಇದು 100% ವೆರಿ ನ್ಯಾಚುರಲ್, ವೆರಿ ಸೇಫ್. ಐ ಥಿಂಕ್ ಮೋಸ್ಟ್ ಆಫ್ ದಮ್ ಎಲ್ಲರೂ ಯೂಸ್ ಮಾಡ್ಬೋದು. ಮೈಲ್ಡ್ ಟು ಮಾಡರೇಟ್ ಪೇನ್ ಇರೋರು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು. ಸೊ ನಾವಿವಾಗ ನೋವೇದನ ಕ್ಯಾಪ್ಸೂಲ್ ಬಗ್ಗೆ ಮಾತಾಡೋಣ. ಇಂಟರ್ನಲ್ಲಿ ನಾವ್ ತಗೋತೀವಿ, ಹೌದಾ? ಇದನ್ನ ಸೂಪರ್ ಹರ್ಬ್ ಡ್ರಗ್ಸ್ ಯಾವ್ದಪ್ಪ ಇದ್ರಲ್ಲಿ ಅಂತಂದ್ರೆ ದೇ ಆರ್ 6 ಸೂಪರ್ ಹರ್ಬ್ ಡ್ರಗ್ಸ್. ಸೊ ಮೊದಲನೇದು ಯಾವ್ದು? ಶಲಕಿ. ಎರಡನೇದು ಹಳ್ದಿ, ಎಲ್ರಿಗೂ ಗೊತ್ತು ಹಳ್ದಿ ಅಂತಂದ್ರೆ ಅರ್ಶನ. ಮೂರನೇದು ಶುಂಠಿ. ನಾಲ್ಕನೇದು ರಾಸ್ನ.
ಇನ್ನೊಂದು ಸಹಜಾನ್ ಅಂತಂದ್ರೆ ಏನು ಫ್ರೆಂಡ್ಸ್? ಎಲ್ರು ಮನೇಲಿ ಉಪಯೋಗಿಸ್ತೀರಾ? ಏನು? ಕರೆಕ್ಟ್, ಡ್ರಮ್ ಸ್ಟಿಕ್ ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ನುಗ್ಗೆಕಾಯಿ. ಅಂಡ್ ಅದರ್ ದೆನ್ ದಟ್ ಒನ್ ಆಫ್ ದ ಸೂಪರ್ ಹರ್ಬ್ ಡ್ರಗ್ ಬಂದ್ಬಿಟ್ಟು ಪುನರ್ನವ. ಹೌದು, ನಾವು ಸಾಮಾನ್ಯವಾಗಿ ಎಲ್ರು ಇದನ್ನೆಲ್ಲಾನು ಯೂಸ್ ಮಾಡ್ತೀವಿ. ದಿನ ಶುಂಠಿ ಯೂಸ್ ಮಾಡ್ತೀವಿ, ಹೌದಾ? ಹಳದಿ, ಅರ್ಶನ ಯೂಸ್ ಮಾಡ್ತೀವಿ, ನುಗ್ಗೆಕಾಯಿ ಸಾರು ತಿಂತೀವಿ, ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಇದೆಲ್ಲ ಯೂಸ್ ಮಾಡಿದ್ರು ನಮ್ಗೆ ಅವಾಗವಾಗ ಪೇನ್ ಕಾಣಿಸುತ್ತೆ. ಯಾಕೆ ಕಂಟ್ರೋಲ್ ಬರ್ತಿಲ್ಲ? ಪ್ರಶ್ನೆ ಎಲ್ರಿಗೂ ಇದ್ದೇ ಇರತ್ತಲ್ವಾ? ಇದಕ್ಕೆ ಉತ್ತರ ಏನ್ ಗೊತ್ತಾ ಫ್ರೆಂಡ್ಸ್? ಕರೆಕ್ಟ್ ಕ್ವಾಂಟಿಟಿಯಲ್ಲಿ, ಕರೆಕ್ಟ್ ಅಮೌಂಟ್ ಅಲ್ಲಿ ಅದನ್ನ ಯಾವ ರೀತಿ ತಗೋಬೇಕು ಆ ರೀತಿ ತಗೊಂಡಾಗ ಮಾತ್ರ ನೋವು ಕಮ್ಮಿ ಆಗಕ್ ಸಾಧ್ಯ. ನಾನ್ ತಗೋತೀನಿ ಅಂತ ತಗೊಳೋದ್ರಿಂದ ಅದು ಕಮ್ಮಿ ಆಗಲ್ಲ. ಇದೆಲ್ಲ ಕಾಂಬಿನೇಷನ್ ನಾವ್ ಹೇಗ್ ಯೂಸ್ ಮಾಡ್ತೀವಿ ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ನಾನ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಪುರಾತನ ಕಾಲದಲ್ಲಿ ಪುನರ್ನವ ಬಂದ್ಬಿಟ್ಟು ಇಟ್ ಇಸ್ ಅ ಸೂಪರ್ ಸ್ಟಾರ್ ಹರ್ಬ್, ಒನ್ ಆಫ್ ದ ಸೂಪರ್ ಸ್ಟಾರ್ ಹರ್ಬ್ ಅಲ್ಲಿ ಇದು ಯಾಕೆ ಸಖತ್ ಇಂಪಾರ್ಟೆಂಟ್ ಅಂತ ನಾವು 1-2-3 ಡ್ರಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗ್ ನೋವೇದನಾ ಅಂತ ನಾನ್ ಟಾಪಿಕ್ ಸ್ಟಾರ್ಟ್ ಮಾಡಿದಾಗ ನಾನ್ ನಿಮ್ಗೆ ಫಸ್ಟ್ ಹೇಳ್ಬೇಕಾಗಿರೋದು ಪುನರ್ನವ ಅನ್ನೋ ಡ್ರಗ್ ಬಗ್ಗೆ. ಏನ್ ಮೇಡಮ್ ಇದು ಅಷ್ಟೊಂದು ಇಂಪಾರ್ಟೆಂಟ್ ಪುನರ್ನವ? ಯಾಕೆ ಇದು ನೋವೇದನ ಏನಂತೀರಾ ಕ್ಯಾಪ್ಸೂಲ್ ಅಷ್ಟು ಇಂಪಾರ್ಟೆಂಟ್ ಕಂಪೇರ್ ಟು ಬೇರೆ ಬ್ರಾಂಡ್ಸ್ ಅಲ್ಲಿ ನಮ್ ನೋವು ಕಮ್ಮಿ ಆಗಲ್ಲ, ಇದ್ರಲ್ಲಿ ಯಾಕೆ ಅಷ್ಟು ಕಮ್ಮಿ ಆಗತ್ತೆ ಅನ್ನೋದ್ರ ಬಗ್ಗೆ ನಾವ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ. ಏನ್ ಮಾಡತ್ತೆ, ಇವಾಗ ಏಟ್ ಬಿದ್ದಾಗ ಸೆಲ್ ಡ್ಯಾಮೇಜ್ ಆಗತ್ತೆ, ಅಥವಾ ಸೆಲ್ಲು ಸಾಯೋ ಸ್ಟೇಜ್ ಅಲ್ಲಿ ಬಂದಿರತ್ತೆ, ಅಥವಾ ಅದಕ್ಕೆ ಹುಣ್ಣಾಗಿರತ್ತೆ. ಅದನ್ನ ರೀಜನರೇಟ್, ರಿಪ್ಲೆನಿಶ್ ಅಂತಂದ್ರೆ ಆ ಜಾಗನ ಹೊಸ ಸೆಲ್ಲಿಂದ ಆದ್ರೂ ಸರಿ, ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪೇರಿ ಮಾಡೋದಾಗ್ಲೂ ಸರಿ, ಆ ಬಾಡಿನೇ ಆ ಸೆಲ್ ಮಾಡೋದೇ ನಮ್ ಪುನರ್ನವ. ಸೊ ಹೆಸರು ಹೇಳ್ದಂಗೆ ಪುನರ್ನವ ಅರ್ಥ ಏನು ಅಂತಂದ್ರೆ, ಪುನರ್ ಅಂತಂದ್ರೆ ರಿಪ್ಲೆನಿಶ್, ಸಮಥಿಂಗ್ ದಟ್ ರಿನ್ಯೂಸ್ ಅಂದ್ರೆ ಹೊಸದಾಗಿ ಬರೋದು. ಪುನರ್ ನವ ಬಾಡಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಪುನರ್ನವ ಇಸ್ ಸಮಥಿಂಗ್ ವಿಚ್ ಇಸ್ ಯೂಸ್ ಟು ರೀಪ್ಲೇಸ್ ದ ಡ್ಯಾಮೇಜ್ ಪಾರ್ಟ್ ಅಂಡ್ ಡ್ಯಾಮೇಜ್ ಪಾರ್ಟ್ ನ ಅದರಿಂದ ಹೊಸ ಸೆಲ್ಸ್ ನ ಉತ್ಪಾದನೆ ಮಾಡತ್ತೆ, ಅಥವಾ ಡ್ಯಾಮೇಜ್ ಆಗಿರೋ ಸೆಲ್ಸ್ ನ ರಿಪೇರಿ ಮಾಡತ್ತೆ ಅಂತ ತಗೋಬಹುದು. ಪುನರ್ನವ ಬಂದ್ಬಿಟ್ಟು ಇಟ್ ಇಸ್ ಅ ಪೊಟೆಂಟ್ ಆಯುರ್ವೇದಿಕ್ ಹರ್ಬ್. ಇದರಲ್ಲಿ ಇಮೆನ್ಸ್ ಹೆಲ್ತ್ ಬೆನಿಫಿಟ್ ಇದೆ. ಸ್ಪೆಷಲಿ ಆಗಿನ ಕಾಲದ ಜನಗಳು ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಇರೋರ್ಗೆ ಇದನ್ನ ನಾವು ಟ್ರೀಟಿಂಗ್ ಹೋಸ್ಟ್ ಆಫ್ ಹೆಲ್ತ್ ಅನಾಮಲೀಸ್, ಅಂದ್ರೆ ಇದಕ್ಕೆ ಅಂತಲ್ಲ, ಅನಾಮಲೀಸ್ ಅಂತಂದ್ರೆ ಬಾಡಿಯಲ್ಲಿ ಎಲ್ಲೆಲ್ಲೆಲ್ಲ ಡ್ಯಾಮೇಜ್ ಆಗಿರುತ್ತೆ ಅದೆಲ್ಲದಕ್ಕೂ ಪುನರ್ನವ ಉಪಯೋಗ ಮಾಡ್ತಿದ್ರು. ಸ್ಪೆಷಲಿ ಇಟ್ ವಾಸ್ ಯೂಸ್ಡ್ ಆಸ್ ಅ ಪೇನ್ ಕಿಲ್ಲರ್ಸ್. ಇವಾಗ ನಾವು ಯೂಸ್ ಮಾಡೋ ಪೇನ್ ಕಿಲ್ಲರ್ಸ್ ಅನಾಸಿನ್ ಆಗ್ಲಿ, ನೈಸ್ ಆಗ್ಲಿ, ಡ್ರಾಟ್ ಆಗ್ಲಿ, ಇದೆಲ್ಲದಕ್ಕೂ ಇದು ಆಗಿನ ಕಾಲದಲ್ಲಿ ಮಾಸ್ಟರ್ ಪೀಸ್ ಆಗಿತ್ತು. ಎಂತ ಕಾಯಿಲೆ, ಸೋಲ್ಜರ್ಸ್ ಯುದ್ಧಕ್ಕೆ ಹೋಗ್ತಿರೋ ಯೋಧರನ್ನ ಇಟ್ಕೊಂಡು ಯಾರನ್ನ ಇಟ್ಕೊಂಡು ಅವ್ರ ನೋವನ್ನ ಕಮ್ಮಿ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ನಾವ್ ಯೂಸ್ ಮಾಡ್ತಿದ್ದು ಪುನರ್ನವ. ಮತ್ತೆ ಇದ್ರಲ್ಲಿ ಪವರ್ಫುಲ್ ಅನಾಲ್ಜೆಸಿಕ್ಸ್ ಇದೆ, ಪೇನ್ ಕಿಲ್ಲರ್ ಇದೆ, ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಅಂದ್ರೆ ಇನ್ಫೆಕ್ಷನ್ ಆಗಿರೋದನ್ನ ಕಮ್ಮಿ ಮಾಡೋ ಅಂತ ಕೆಪಾಸಿಟಿ ಈ ಪುನರ್ನವದಲ್ಲಿದೆ. ಸೊ ಅದ್ರ ಜೊತೆ ಈ ವಯಸ್ಸಾದವ್ರಿಗೆ ಜಾಯಿಂಟ್ಸ್ ಪೇನ್ ಸಿಕ್ಕಾಪಟ್ಟೆ ಬರುತ್ತೆ, ಹೌದಾ? ಸೊ ಇದು ಬೆನಿಫಿಷಿಯಲ್ ಇನ್ ರಿಡ್ಯೂಸಿಂಗ್ ಜಾಯಿಂಟ್ಸ್ ಪೇನ್, ಮಸಲ್ಸ್ ಪೇನ್, ಮತ್ತೆ ಕ್ರಾನಿಕ್ ಆಟೋ ಇಮ್ಯೂನ್ ಇನ್ಫ್ಲಮೇಟರಿ ಡಿಸೀಸ್ ಲೈಕ್ ರುಮೆಟೆಡ್ ಆರ್ಥ್ರೈಟಿಸ್. ಹಂಗಂತಂದ್ರೆ ಏನು ಫ್ರೆಂಡ್ಸ್? ಆಟೋ ಇಮ್ಯೂನ್ ಇನ್ಫ್ಲಮೇಟರಿ ಡಿಸೀಸ್ ಅಂತಂದ್ರೆ ನಿಮ್ ಬಾಡಿ ನಿಮ್ಗೆ ಸಪೋರ್ಟ್ ಮಾಡಲ್ಲ, ನಿಮ್ ಇಮ್ಯೂನ್ ಸಿಸ್ಟಮ್ ನಿಮ್ಗೆ ರಿವರ್ಸ್ ಆಕ್ಷನ್ ಕೊಡ್ತಿರತ್ತೆ. ಸೊ ಆದ್ರಿಂದ ನೋವು ಕಾಣಿಸ್ಕೊಳ್ಳುತ್ತೆ. ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿದ್ದಂಗೆ ಆರ್ಥ್ರೈಟಿಸ್, ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ಸೊ ಆರ್ಥ್ರೈಟಿಸ್ ಏನಾಗುತ್ತೆ, ಸಂಧಿವಾತ ಅಂತ ಕರಿತೀವಿ, ಹೌದಾ? ಏನಾಗುತ್ತೆ ಸಂಧಿ ಅಂತಂದ್ರೆ ಜಾಯಿಂಟ್ಸ್, ಅದರಲ್ಲಿ ವಾತ ಸೇರ್ಕೊಳ್ಳುತ್ತೆ, ವಾಯು. ಯೂಶಲಿ ಏನಿರುತ್ತೆ, 2 ಬೋನ್ ಜಾಯಿನ್ ಆಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಲುಬ್ರಿಕೇಟಿಂಗ್ ಫ್ಯಾಕ್ಟರ್ ಇರುತ್ತೆ, ಅದೊಂಥರ ಜೆಲ್ ತರ ಒಂದ್ ಸಬ್ಸ್ಟೆನ್ಸ್ ಇರುತ್ತೆ. ಅದನ್ನ ಬಂದ್ಬಿಟ್ಟು ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಈ ಸೈನೋವಿಯಲ್ ಫ್ಲೂಯಿಡ್ ಕಮ್ಮಿ ಆಗ್ತಿದ್ದಾಗ ಒಂದ್ ಬೋನ್ ಇನ್ನೊಂದ್ ಬೋನ್ ಮೇಲೆ ಕೂತ್ಕೊಂಡಾಗ ಈ ತರ ರಬ್ ಆಗ್ತಾ ಇರತ್ತೆ. ರಬ್ ಆದಾಗ ಏನಾಗತ್ತೆ, ಮೂಲೆಗಳು ಸವಿಯಕ್ ಹೋಗತ್ತೆ. ಸೊ ಅವಾಗ ಆ ಶಬ್ದ ಕೇಳ್ಸತ್ತೆ ನಿಮ್ಗೆ. ಆ ಸೈನೋವಿಯಲ್ ಫ್ಲೂಯಿಡ್ ಕಳ್ಕೊಂಡಾಗ ನಿಮ್ಗೆ ಆ ಶಬ್ದ ಕೇಳ್ಸತ್ತೆ. ಅದ್ರಿಂದ ಎಕ್ಸ್ಟ್ರೀಮ್ ಜಾಯಿಂಟ್ ಪೇನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಮತ್ತೆ ಇನ್ಫ್ಲಮೇಷನ್ ಇರುತ್ತೆ. ಇದನ್ನ ಎಲ್ಲಾನು ರಿಡ್ಯೂಸ್ ಮಾಡ್ಲಿಕ್ಕೆ ಪುನರ್ನವ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್.
ಮೈಲ್ಡ್ ಡೈಯೂರೆಟಿಕ್ಸ್. ತುಂಬಾ ಜನ ಗೊತ್ತು ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗತ್ತೆ ಅಲ್ವಾ ಫ್ರೆಂಡ್ಸ್? ಕರೆಕ್ಟ್. ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗೋದು ಅಂತ ಎಲ್ರಿಗೂ ಗೊತ್ತು. ಆದಷ್ಟು ಜನ ಇವಾಗಿನ ಜನಗಳಿಗೆ ನಾಲೆಜ್ ಇದ್ದವರಂತೂ ದೇ ಮ್ಯಾಕ್ಸಿಮಮ್ ಟ್ರೈ ಟು ಅವಾಯ್ಡ್ ಪೇನ್ ಕಿಲ್ಲರ್ಸ್. ಬಟ್ ಪೇನ್ ಕಿಲ್ಲರ್ಸ್ ತಗೊಂಡಾಗ ಕಿಡ್ನಿ ಡ್ಯಾಮೇಜ್ ಆಗಕ್ ಚಾನ್ಸಸ್ ಬಹಳಷ್ಟಿರತ್ತೆ. ಬಟ್ ನಮ್ ಪುನರ್ನವ ಆ ತರ ಡ್ರಗ್ ಇಟ್ ಇಸ್ ಅ ಡೈಯೂರೆಟಿಕ್. ಕಿಡ್ನಿನ ಕ್ಲೀನ್ ಮಾಡೋದ್ರಲ್ಲಿ ಕೂಡ ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಮ್ ಪೇನ್ ಕಿಲ್ಲರ್ ಮೆಡಿಸಿನ್ ಕಾಲ್ಡ್ ಪುನರ್ನವ ಯಾವುದೇ ರೀತಿ ಕಿಡ್ನಿ ಮೇಲೆ ಒತ್ತಡ ಕೊಡೋದಿಲ್ಲ. ಹಂಗಾಗಿ ನಮ್ಗೆ ಕಿಡ್ನಿ ಡ್ಯಾಮೇಜ್ ಆಗತ್ತೆ ಅನ್ನೋ ಚಾನ್ಸಸ್ ಬಹಳಷ್ಟು ಕಮ್ಮಿ. ಇನ್ನೇನ್ ಮಾಡತ್ತಿದು ಅಂತಂದ್ರೆ ಪುನರ್ನವ ನಮ್ ಕಿಡ್ನಿ ಮೇಲೆ ಹೇಗ್ ಕೆಲಸ ಮಾಡತ್ತೆ ಅಂದ್ರೆ ಡ್ಯಾಮೇಜ್ ಅಂತೂ ಮಾಡಲ್ಲ. ಅಂದ್ರೆ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಲ್ವಾ ಅದು. ಏನ್ ಮಾಡತ್ತೆ, ಕಿಡ್ನಿಯಲ್ಲಿರೋ ಟಾಕ್ಸಿನ್ಸ್ನೆಲ್ಲ ತೆಗೆದು ಹೊರಗಡೆ ಹಾಕತ್ತೆ. ಸೊ ಕಿಡ್ನಿ ಫಂಕ್ಷನ್ ನ ಇಂಪ್ರೂವ್ ಮಾಡತ್ತೆ. ಟಾಕ್ಸಿನ್ ಹೊರಗೆ ಹಾಕೋದ್ರಿಂದ ಅದ್ರದ್ದು ತಾನು ಕಮ್ಮಿ ಮಾಡತ್ತೆ. ಸೊ ನಮ್ ಮೆಡಿಸಿನ್ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಪುನರ್ನವದಲ್ಲಿ ಯಾವುದೇ ರೀತಿ ಕಿಡ್ನಿ ಡ್ಯಾಮೇಜ್ ಆಗಕ್ ಚಾನ್ಸಸ್ ಇಲ್ಲ. ಇನ್ಫ್ಯಾಕ್ಟ್ ಕಿಡ್ನಿ ಫಂಕ್ಷನ್ ನ ಇಂಪ್ರೂವ್ ಮಾಡತ್ತೆ ಫ್ರೆಂಡ್ಸ್. ಸೊ ಯೂಶಲಿ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್ ಇನ್ ರೆಡ್ಯೂಸಿಂಗ್ ಇನ್ಫ್ಲಮೇಷನ್ ಮತ್ತೆ ಅಂಡ್ ಟ್ರೀಟಿಂಗ್ ಇರಿಟಬಲ್ ಬೌಲ್ ಸಿಂಡ್ರೋಮ್. ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತಂದ್ರೆ ಏನು ಫ್ರೆಂಡ್ಸ್? ಅದನ್ನ ಮಾಡ್ರನ್ ಅಲ್ಲಿ IBS ಅಂತ ಕರಿತೀವಿ. IBS ಇರಿಟಬಲ್ ಬೌಲ್ ಸಿಂಡ್ರೋಮ್. ಏನ್ ತಿಂದ್ರು ಮೋಷನ್ಗೆ ಹೋಗೋದು, ಏನ್ ತಿಂದ್ರು ಜೀರ್ಣ ಆಗಲ್ಲ, ಏನ್ ತಿಂದ್ರು ಹೊಟ್ಟೆ ಅಕ್ಸೆಪ್ಟ್ ಮಾಡಲ್ಲ, ಒಂಥರ ಸಂಕಟ ಹಿಂಸೆ, ಒಂಥರ ಶಬ್ದ ಗುಡುಗುಡು ಅಂತ ಶಬ್ದ ಕೇಳಿಸ್ತಿರತ್ತೆ. ತಿಂದಿದ ತಕ್ಷಣ ಇನ್ನ ತಿಂದು ಒಂದ್ 10 ನಿಮಿಷನೂ ಆಗಿರಲ್ಲ, ಹಿಂಗ್ ತಿಂದಿದ ತಕ್ಷಣ ಆ ಕಡೆ ಮೋಷನ್ಗೆ ಹೋಗೋದು. ಸೊ ಬೌಲ್ ನ ಕಂಟ್ರೋಲ್ ಇರೋದಿಲ್ಲ. ಸೊ ಇದು ಒಂಥರ ಜಾರಬಂಡಿ ಇರತ್ತೆ. ಸಿಕ್ ಅಂತ ಏನ್ ತಿಂದ್ರು ಹೋಗ್ತಿರತ್ತೆ. ಬಾಡಿಗೆ ಬೇಕಿರೋ ನ್ಯೂಟ್ರಿಷನ್ ಸಿಗಲ್ಲ, ಎನರ್ಜಿ ಸಿಗೋದಿಲ್ಲ, ಏನೂ ಸಿಗಲ್ಲ. ಸೊ ನಮ್ ಪುನರ್ನವ ಬಂದ್ಬಿಟ್ಟು ಇದ್ರ ಮೇಲೆ ಕೂಡ ಕೆಲಸ ಮಾಡತ್ತೆ. ಕೆಲಸ ಮಾಡಿ ಬೌಲ್ ಕರೆಕ್ಷನ್ ಮಾಡೋದ್ರಲ್ಲಿ ಕೂಡ ಹೆಲ್ಪ್ ಮಾಡತ್ತೆ. ಸೊ ಇದು ನಮ್ ಒನ್ ಆಫ್ ದ ಸೂಪರ್ ಸ್ಟಾರ್ ಹರ್ಬ್ ಬಗ್ಗೆ ಮಾತಾಡಿದ್ವಿ. ಅದು ಬಂದ್ಬಿಟ್ಟು ಪುನರ್ನವ. ಸೊ ನೆಕ್ಸ್ಟ್ ನಿಮ್ಗೆ ಎಲ್ರು ಗೊತ್ತಿಲ್ದಂಗೆ ದಿನ ನಾವು ಆಹಾರ ಉಪಯೋಗಿಸ್ತೀವಿ. ಅದು ಬಂದ್ಬಿಟ್ಟು ಹಲ್ದಿ. ಹಲ್ದಿ ಅಂತಂದ್ರೆ ಕನ್ನಡದಲ್ಲಿ ಅರ್ಶಿನ. ಹೌದಾ? ತುಂಬಾ ಜನ ಗೊತ್ತು. ರಕ್ತ ಸುರಿತಿದೆ ಡಾಕ್ಟ್ರೇ, ಆಕ್ಸಿಡೆಂಟ್ ಆಗ್ಬಿಟ್ಟು ಅಥವಾ ಮನೇಲಿ ಕಟ್ ಮಾಡ್ಕೊಂಡ್ ಬಂದಿರ್ತಾರೆ ಹೆಣ್ಮಕ್ಳು, ಅಡಿಗೆ ಮಾಡಕ್ ಹೋಗಿ ಚಾಕುವಿಂದ ಕಟ್ ಆಗಿರುತ್ತೆ. ಏನ್ ಮಾಡ್ಕೊಂಡ್ ಬಂದಿರ್ತಾರೆ, ಡಾಕ್ಟರ್ ಹತ್ರ ಬಂದಾಗ ಫುಲ್ ಅರ್ಶಿನ ಹಾಕೊಂಡು ಬಟ್ಟೆ ಸುತ್ಕೊಂಡು, ಡಾಕ್ಟ್ರೇ ರಕ್ತ ನಿಲ್ತಿರ್ಲಿಲ್ಲ ಡಾಕ್ಟ್ರೇ, ಅದಕ್ಕೆ ನಾನು ಅರ್ಶಿನ ಹಾಕ್ಬಿಟ್ಟು ಕಟ್ಟೆ ಡಾಕ್ಟ್ರೇ. ಕರೆಕ್ಟಾ? ಆಮೇಲೆ ಉಗುರ್ಸುತ್ತು, ತುಂಬಾ ಚೆನ್ನಾಗಿ ಉಗುರ್ಸುತ್ ಬಂದಿರತ್ತೆ. ಹೌದಾ? ಉಗುರ್ಸುತ್ ಬಂದ್ಬಿಟ್ಟು ಆ ಉಗುರ್ಸುತ್ತಿನ ನೋವು ತಡ್ಕೊಳಕ್ ಆಗಲ್ಲ, ಊತ ಇರತ್ತೆ. ಅವಾಗ ಏನ್ ಮಾಡ್ತೀರಾ? ಕರೆಕ್ಟ್, ಅರ್ಶಿನ ಸುಟ್ಬಿಟ್ಟು ಅದು ಸುತ್ತ ಮಾಡ್ಕೊಂಡು ಇರ್ತಾರೆ. ಸೊ ಜನರಲಿ ನಮಗ್ ಗೊತ್ತಿದ್ದಂಗೆ ಮನೆ ಮದ್ದು ಅಂತ ಕರಿತೀವಿ ನಾವು ಅರ್ಶಿನ, ಅಷ್ಟೊಂದು ಯೂಸ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಾವ್ ಯೂಸ್ ಮಾಡಿದೀವಿ ಅಂತಂದ್ರೆ ಇನ್ನೆಲ್ಲ ಏನ್ ಪವರ್ಫುಲ್ ಆಕ್ಷನ್ ಕೊಡತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಊತನ ಇಳಿಸ್ಲಿಕ್ಕೆ ಅರ್ಶಿನ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತೆ. ಅರ್ಶಿನ ಹಚ್ಲೂಬಹುದು, ಅರ್ಶಿನ ತಗೊಳ್ಳೂಬಹುದು. ಓಕೆನಾ? ಇನ್ನೊಂದು ಇಟ್ ಇಸ್ ಗಾಟ್ ಲೈಕ್ ಏನು ಅಂತಂದ್ರೆ ಸ್ಟಡೀಸ್ ಆಫ್ ಟರ್ಮರಿಕ್ ಅಂತಂದ್ರೆ ನಾವು ಸ್ಟಡೀಸ್ ಏನ್ ಮಾಡಿದ್ವಿ ಅರ್ಶಿನದ ಬಗ್ಗೆ, ಆ ಸ್ಟಡೀಸ್ ಏನ್ ಹೇಳುತ್ತೆ ಅಂತಂದ್ರೆ ಪೇನ್ ರಿಡ್ಯೂಸಿಂಗ್ ಪವರ್ ಕೌಂಟ್ರಲ್ಲಿ ಕೊಡ್ತಾರಲ್ಲ ಮೆಡಿಸಿನ್ಸ್, ಫಾರ್ಮಸಿಸ್ಟ್ ಅವರೆಲ್ಲ ಪೇನ್ ಕಿಲ್ಲರ್ಸ್ ಕೊಡ್ತಾರಲ್ಲ, ಅದ್ರಷ್ಟೇ ಇದನ್ನು ಪೇನ್ ರಿಡ್ಯೂಸಿಂಗ್ ಪವರ್ ಇದ್ರಲ್ಲಿ ಇದೆ. ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಮಿತಿಯಲ್ಲಿ ಉಪಯೋಗ ಮಾಡಿದಾಗ ಎಂತ ಪೇನ್ ಇದ್ರು ಇದು ಕಂಟ್ರೋಲ್ ತರತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಜರ್ನಲ್ ಪಬ್ಲಿಷ್ಡ್ ಆಗಿತ್ತು. ಓಕೆ, ರಿಸರ್ಚ್ ಪಬ್ಲಿಷ್ಡ್ ಇನ್ ಅ ಜರ್ನಲ್ ಆಫ್ ಮೆಡಿಸಿನಲ್ ಫುಡ್ ಆನ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ಅಂದ್ರೆ ಅರ್ಶಿನದ ಬಗ್ಗೆ, ಅರ್ಶಿನದ ಉಪಯೋಗದ ಬಗ್ಗೆ, ಮೆಡಿಸಿನಲ್ ಫುಡ್ ಅಂದ್ರೆ ನಾವು ತಿನ್ನ ಆಹಾರ ಔಷಧಿಯಾಗಿ ಹೇಗೆ ಉಪಯೋಗ ಆಗತ್ತೆ ಅನ್ನೋ ಇದ್ರಲ್ಲಿ ಏನಂತ ಹೇಳಿದಾರೆ ಅಂತಂದ್ರೆ 8 ರಿಂದ 12 ವಾರ, 8 to 12 months ಅಂದ್ರೆ 3 ತಿಂಗಳ ಕಾಲ ಟ್ರೀಟ್ಮೆಂಟ್ ತಗೊಂಡು ವಿತ್ ಸ್ಟ್ಯಾಂಡರ್ಡೈಸ್ಡ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಅರ್ಶಿನವನ್ನು ಉಪಯೋಗ ಮಾಡಿ 2 ರಿಂದ 3 ತಿಂಗಳವರೆಗೂ ಕಂಟಿನ್ಯೂಸ್ ಯೂಸ್ ಮಾಡೋರ್ಗೆ ಆರ್ಥ್ರೈಟಿಸ್, ಸಂಧಿವಾತ ಕಮ್ಮಿ ಆಗೋದು ಪ್ರೂವ್ ಆಗಿದೆ ಕಂಪೇರ್ ಟು ಪ್ಲಾಸಿಬೋ. ಸೊ ಪ್ಲಾಸಿಬೋ ಅಂದ್ರೆ ಏನು ಫ್ರೆಂಡ್ಸ್? ಕೌಂಟ್ರಲ್ಲಿ ಏನ್ ಕೊಡ್ತಾರೆ? ಪೇನ್ ಕಿಲ್ಲರ್ಸ್ ಮೆಡಿಸಿನ್ಸ್ ಕೊಡ್ತಾರಲ್ಲ. ಸೊ ಇಟ್ ಕ್ಯಾನ್ ಬಿ ಪೇನ್ ಕಿಲ್ಲರ್ಸ್, ಇಟ್ ಕ್ಯಾನ್ ಬಿ ಇಂಜೆಕ್ಷನ್ಸ್, ಇವೆಲ್ಲದನ್ನು ರೀಪ್ಲೇಸ್ ಮಾಡತ್ತೆ ನಮ್ ಅರ್ಶಿನ. ಸೊ haldi plays a very important role friends in relieving the pain.
ಸೊ ಆಸ್ ಯೂಶುವಲ್ ಒನ್ ಆಫ್ ದ ಮನೆ ಮದ್ದು ಏನಿದು, ಕರೆಕ್ಟ್, ನುಗ್ಗೆಕಾಯಿ. ಏನಾಗತ್ತೆ ಅಂತಂದ್ರೆ ಯೂಶಲಿ ಹೆಣ್ಮಕ್ಳಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಸಿಕ್ಕಾಪಟ್ಟೆ ಪೀರಿಯಡ್ಸ್ ಟೈಮಲ್ಲಿ ಪೇನು ಅಂತ ಒದ್ದಾಡ್ತಾರೆ. ಹೊಟ್ಟೆ ನೋವು ಆ ನೋವು ಈ ನೋವು ಅಂತ ಇರ್ತಾರೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬಂದಿರೋ ಹೆಣ್ಮಕ್ಳಿಗೆ ನಾವು ನುಗ್ಗೆಕಾಯಿ ತಿನ್ನಿ ಅಂತ ಹೇಳ್ತೀವಿ. ನುಗ್ಗೆಕಾಯಿ ತಿಂದಾಗ ನೋವು ಕಮ್ಮಿ ಆಗೋದ್ರಲ್ಲಿ ಹೆಲ್ಪ್ ಆಗತ್ತೆ. ಇನ್ನೊಂದು ಬಂದ್ಬಿಟ್ಟು ಜಾಯಿಂಟ್ಸ್ ಪೇನ್ ಸಿಕ್ಕಾಪಟ್ಟೆ ಇರೋರ್ಗು ಕೂಡ ನಾವು ನುಗ್ಗೆಕಾಯಿ. ಗೌಟ್ ಬಂದ್ಬಿಟ್ಟು ಇಟ್ ಇಸ್ ಒನ್ ಆಫ್ ದ ಪೇನ್ ವಿಚ್ ಕಮ್ಸ್ ಇನ್ ದ ಹೆಬ್ಬಟ್ಟಲ್ ಬರತ್ತೆ, ಕೆಳಗಡೆ ಕಾಲಿನ ಹೆಬ್ಬಟ್ಟಲ್ ಬರ್ಬೋದು ಅಥವಾ ಕೈದಿರ್ಬೋದು, ಎಲ್ಲಾದ್ರೂ ಇರ್ಬತ್ತೆ. ಬಟ್ ಮೇನ್ ಆಗಿ ಸ್ಟಾರ್ಟ್ ಆಗೋದು ಕಾಲಿಂದು. ಅದನ್ನ ನಾವು ಗೌಟ್ ಅಂತ ಕರಿತೀವಿ. ಪ್ರೊವೈಡ್ಸ್ ರಿಲೀಫ್ ಇನ್ ಮಸ್ಕ್ಯುಲರ್ ಕ್ರಾಂಪ್ಸ್ ಅಂಡ್ ಸ್ಪಾಸಮ್ ಅಂತಂದ್ರೆ ಮಾಂಸ ಈಗ ಹಿಂದಂಗೆ. ನಾವು ಮೊನ್ನೆ ನಾಸ್ಟಿಯಂ ಮಾತಾಡ್ಬೇಕಾದ್ರೆ ನಿಮ್ಗೆ ನೆನ್ಪಿದ್ಯಾ ಫ್ರೆಂಡ್ಸ್, ನಾವು ಮಸಲ್ ಸ್ಟ್ರೆಂಚಸ್ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ವಾಯು ಹಿಡಿತ ಅಂತ ಹೇಳ್ತಿದ್ವಿ ಅಂತ ಹೇಳಿದ್ವಿ, ನಿಮಗ್ ನೆನ್ಪಿದ್ಯಾ? ಸೊ ಮಸಲ್ಸ್ ಬಂದ್ಬಿಟ್ಟು ಸಡನ್ ಆಗಿ ಹಿಂಡ್ದಂಗ್ ಆಗತ್ತೆ, ಅವಾಗ ನಿಮ್ಗೆ ಪ್ರಾಣ ಹೋದಂಗ್ ನೋವು ಕಾಣಿಸ್ಕೊಳತ್ತೆ. ಸೊ ದಟ್ ಇಸ್ ಕಾಲ್ಡ್ ಮಸ್ಕ್ಯುಲರ್ ಕ್ರಾಂಪ್ಸ್ ಮತ್ತೆ ಸ್ಪಾಸಮ್. ರೆಡ್ಯೂಸಸ್ ಸ್ವೆಲ್ಲಿಂಗ್, ಊತನ ಕಮ್ಮಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಸೊ ಅದ್ರ ಜೊತೆ ಶಲಕಿ ಇದೆ, ರಾಸ್ನ ಇದೆ. ಇದೆಲ್ಲ ಬಂದ್ಬಿಟ್ಟು ಇನ್ ಕಾಂಬಿನೇಷನ್ ಅಲ್ಲಿ ನಮ್ಗೆ ಬೆನಿಫಿಟ್ ಆಗಿ ರೆಡಿ ಮಾಡಿ, ಇದರಿಂದ ನಮ್ಗೆ 4 ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ, ಊತ ಇಳಿಸೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಇನ್ನೊಂದು ಊತ ಇಳಿಸೋದ್ರಲ್ಲಿ ಸ್ವೆಲ್ಲಿಂಗ್ ಕಮ್ಮಿ ಮಾಡತ್ತೆ. ಇನ್ನೊಂದು ಪೇನ್ ಕಮ್ಮಿ ಮಾಡತ್ತೆ. ಸೊ ಇವೆಲ್ಲ ಹರ್ಬ್ಸ್ ಇನ್ ಕಾಂಬಿನೇಷನ್ ಅಲ್ಲಿ ಬಂದ್ಬಿಟ್ಟು ಇಟ್ ಇಸ್ ಅ ಪೊಟೆಂಟ್ ಹರ್ಬ್ಸ್ ವಿಚ್ ಪ್ರೂವ್ಸ್ ದ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ಸ್, ರೆಡ್ಯೂಸಿಂಗ್ ಆಫ್ ಸ್ವೆಲ್ಲಿಂಗು, ರಿಡಕ್ಷನ್ ಆಫ್ ಪೇನ್ ಎಂದು ಹೆಲ್ಪ್ ಮಾಡುತ್ತೆ. ಏನ್ ಮಾಡತ್ತೆ ಇದೆಲ್ಲ ಅಂತಂದ್ರೆ ಪೇನ್ ನ ಕಂಟ್ರೋಲ್ ಮಾಡುತ್ತೆ. ಪೇನ್ ಕಾರಣ ಯಾವ್ದು ಬುಡ ಇದೆಯೋ ಅದ್ರ ಮೇಲೆ ಇದು ಆಕ್ಷನ್ ಮಾಡಿ ಅದ್ರ ಮೇಲೆ ಇದು ಹಿಡಿತ ತಗೊಳತ್ತೆ. ಮೇ ಬಿ ನಮ್ ಮಾತ್ರ ಸಡನ್ ಆಗಿ 1 ದಿನ 2 ದಿನ ಪೇನ್ ಕಿಲ್ಲರ್ ತಗೊಂಡ್ರೆ ನೋವು ಕಮ್ಮಿ ಆಗತ್ತಲ್ಲ, ಆ ರೀತಿ ಇದು ಕಮ್ಮಿ ಆಗದೆ ಇರ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಇವಾಗ ನನಗೆ ಇನ್ಫೆಕ್ಷನ್ ಆಗ್ತಿರೋದು ಒಳಗಡೆ ಇರೋ ಸೆಲ್ ಡ್ಯಾಮೇಜ್ ಆಗಿರೋದ್ರಿಂದ. ಸೊ ನಾವ್ ತಗೊಳ್ಳೋ ನೋವೇದನ ಆ ಸೆಲ್ ಮೇಲೆ ಕೆಲಸ ಮಾಡಿ ಆ ಹುಣ್ಣು ಅದಕ್ಕಾಗ ಗಾಯನ ಕಂಟ್ರೋಲ್ ಮಾಡುತ್ತೆ. ಸೊ ಕೆಲವ್ರು ಪೇನ್ ಕಿಲ್ಲರ್ 2 ದಿನದಲ್ಲಿ ಕಮ್ಮಿ ಆಗೋದು, ನಮ್ ಟ್ಯಾಬ್ಲೆಟ್ ಒಂದ್ 10-15 ದಿನ ತಗೋಬೇಕಾಗತ್ತೆ. ತಗೊಂಡಾಗ ಅದು ಇನ್ಸ್ಟೆಂಟ್ ಆಗಿ ನಮ್ಗೆ ಪೇನ್ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ತಕ್ಷಣಕ್ಕಿಂತ ಯಾವ್ದು ರೂಟ್ ಕಾಸ್ ಯಾವ್ದಿದೆಯೋ ಅದ್ರ ಮೇಲೆ ಇದು ಕೆಲಸ ಮಾಡುತ್ತೆ. ನಮ್ ಎಲ್ಲಾ ಪ್ರಾಡಕ್ಟ್ 100% ನ್ಯಾಚುರಲ್ ಮತ್ತೆ ಸೇಫ್ ಫ್ರೆಂಡ್ಸ್, ಲಾಂಗ್ ಟರ್ಮ್ ಯೂಸೇಜ್ ಕೂಡ. ಬಟ್ ಏನು ಅಂತಂದ್ರೆ ಮೆನ್ಷನ್ ಆದಂಗೆ ಇದೆಲ್ಲ ಪೇನ್ ಕಿಲ್ಲರ್ಸ್ ಡ್ರಗ್ಸ್ ಆಗಿರೋದ್ರಿಂದ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಉಪಯೋಗ ಮಾಡ್ಕೋಬಾರ್ದು ಫ್ರೆಂಡ್ಸ್. ಓಕೆನಾ? ಸೊ ಇವಾಗ ನಾವು ಮಾತಾಡಿದ್ದು ನೋವೇದನ ಕ್ಯಾಪ್ಸುಲ್ ಇಂಟರ್ನಲ್ ಇಂಟೇಕ್ಸ್ ಬಗ್ಗೆ, ಯಾವ್ದ್ಯಾವ್ದು ಬೆನಿಫಿಟ್ ಯಾವ ರೀತಿ ಅಂತ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡೋಣ. ಓಕೆನಾ ಫ್ರೆಂಡ್ಸ್? ಸೊ ಅಪ್ಲಿಕೇಶನ್ ಅಂತಂದ್ರೆ ಅದು ಜೆಲ್ ಫಾರ್ಮ್ಯಾಟ್ ಅಲ್ಲಿ. ಓಕೆನಾ? ಸೊ ಇದ್ರಲ್ಲಿ ಏನೇನ್ ಎಕ್ಸ್ಟ್ರಾಕ್ಟ್ ಇದೆ ನೋಡೋಣ. ಒಂದು ರಾಸ್ನಾ ಎಕ್ಸ್ಟ್ರಾಕ್ಟ್, ಇನ್ನೊಂದು ಶಲಾಯ್ ಗುಗ್ಗುಲು ಎಕ್ಸ್ಟ್ರಾಕ್ಟ್, ದೇವದಾರು ತೈಲ, ಏರೆಂಡ ತೈಲ, ಕಾಯಪುಟಿ ತೈಲ. ಇದ್ರಲ್ಲಿ ತುಂಬಾ ಜನಕ್ಕೆ ಕೆಲವೊಂದು ಡ್ರಗ್ಸ್ ಅವರಿಗೆ ತುಂಬಾ ಅನುಕೂಲ ಇರತ್ತೆ, ಬಟ್ ಅವರಿಗೆ ಅದನ್ನ ಹೆಂಗ್ ಉಪಯೋಗ ಮಾಡ್ತಿದೀವಿ ಅನ್ನೋದು ಗೊತ್ತಿರಲ್ಲ. ಬಟ್ ಆದಷ್ಟು ತುಂಬಾ ಜನ ಉಪಯೋಗಿಸ್ತಾರೆ ಇದನ್ನ. ಓಕೆನಾ? ನಾವು ಒಂದೊಂದು ಡ್ರಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನ್ ನಿಮ್ಗೆ ಹೇಳ್ತೀನಿ. ಇದು ಕಾಂಬಿನೇಷನ್ ಆಫ್ ಹರ್ಬ್ಸ್ ಮತ್ತೆ ಆಯಿಲ್ ಇಂದ ಬೇಸ್ಡ್ ಅಲ್ಲಿ ಮಾಡಿರೋಂತ ಜೆಲ್ ಫ್ರೆಂಡ್ಸ್. ಓಕೆನಾ? ಸೊ ನಾವು ಫಸ್ಟ್ ಮಾತಾಡೋಣ ಗುಗ್ಗುಲು ತೈಲ ಬಗ್ಗೆ. ಸೊ ಇವಾಗ ನಿಮ್ದ್ರಲ್ಲಿ 2 ಪಿಕ್ಚರ್ ಕಾಣಿಸ್ತಿದೆ. ಒಂದು ವೈಟ್ ಪೆಬಲ್ಸ್ ತರ ಇರೋಂಥದ್ದು, ಇನ್ನೊಂದು ಬಂದ್ಬಿಟ್ಟು ಜಾಯಿಂಟ್ಸ್. ಹೌದಾ ಫ್ರೆಂಡ್ಸ್? ಎಲ್ರಿಗೂ ಕಾಣಿಸ್ತಿದೆ ಅಲ್ವಾ? ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ವೈಟ್ ಇರೋದೇನು ಯಾರಿಗಾದ್ರೂ ಗೊತ್ತಾ? ಐ ಥಿಂಕ್ ತುಂಬಾ ಜನ ಗೊತ್ತಾಗಿರತ್ತೆ ಅನ್ಸತ್ತೆ. ಅಂಟ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಎಲ್ರಿಗೂ ಗೊತ್ತಾ ಅಲ್ವಾ ಅಂಟ್ ಅಂದ್ರೆ ಏನು? ಸ್ಪೆಷಲಿ ಬಾಣಂತಿರೋರಿಗೆ ಕೊಟ್ಟಿರ್ತಾರೆ ಇದನ್ನ, ಅಂಟ್ ತಗೊಳ್ಳಿ ನೀವು ಆರೋಗ್ಯವಾಗಿರ್ತೀರಾ ಅಂತ. ಹೌದಾ? ಕರೆಕ್ಟ್. ಸೊ ಶಲೈ ಗುಗ್ಗುಲು ತೈಲ ಪ್ರೂವನ್ ರೆಡ್ಯೂಸರ್ ಆಫ್ ಸ್ವೆಲ್ಲಿಂಗ್. ಇದೇನ್ ಮಾಡತ್ತೆ ಈ ಗುಗ್ಗುಲು ತೈಲ ಅಂತಂದ್ರೆ ಪೇನ್ ನ ರಿಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಇನ್ನೊಂದು, ಎಷ್ಟೇ ಒಳಗಡೆ ನೋವಿದ್ರೂನು ಆ ನೋವು ಅಲ್ಲಿವರೆಗೂ ಅದು ಹೋಗಿ ಪೆನಿಟ್ರೇಟ್ ಮಾಡಿ ಆ ನೋವನ್ನ ರಿಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಇನ್ನೊಂದು ಆರ್ಥರೈಟಿಸ್ ಪೇನ್, ಎನಿ ಕೈಂಡ್ ಆಫ್ ಪೇನ್ ರಿಗಾರ್ಡಿಂಗ್ ಜಾಯಿಂಟ್ಸ್ ಇರ್ಬೋದು, ಅದನ್ನ ಆರ್ಥರೈಟಿಸ್ ಅಂತ ಕರಿತೀವಿ.
ಆ ಪೇನ್ ಕಮ್ಮಿ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಮಸಲ್ ಪೇನ್ ಇರ್ಬೋದು, ಸೊಂಟ ನೋವು ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಇದನ್ನೆಲ್ಲದ್ರಲ್ಲೂ ಯೂಸ್ ಮಾಡ್ತೀವಿ ನಾವು. ಗಮ್ ರೆಸಿನ್ಸ್ ವಿಚ್ ಹ್ಯಾಸ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಮತ್ತೆ ನೀ ಪೇನ್ ನ ಡಿಕ್ರೀಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ವೆನ್ ಯೂಸ್ಡ್ ಇನ್ ಕಾಂಬಿನೇಷನ್ ಆಫ್ ನೋವೇದನಾ ಕ್ಯಾಪ್ಸೂಲ್ಸ್ ವಿಚ್ ಹ್ಯಾಸ್ ಶಲಕಿ. ಏನಕ್ಕೆ ಶಲಕಿ ಬಗ್ಗೆ ಮಾತಾಡ್ತಿದೀವಿ ಇಲ್ಲಿ ಅಂತಂದ್ರೆ, ಶಲಕಿ ಬಂದ್ಬಿಟ್ಟು ಬ್ಲಡ್ ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಬ್ಲಡ್ ಸಪ್ಲೈ ಟು ದ ಜಾಯಿಂಟ್ಸ್ ಅಲ್ಲಿ. ಅಂಡ್ ಅದ್ರ ಇಂಟಿಗ್ರಿಟಿ ಆಫ್ ಬ್ಲಡ್ ಸಪ್ಲೈ ಅಲ್ಲಿ ಏನಿದೆ ಬೇರೆ ವೆಸಲ್ಸ್ ನ ಡಿಸ್ಟ್ರಾಯ್ ಆಗದೆ ಇರಂಗೆ ನೋಡ್ಕೊಳ್ಳುತ್ತೆ. ಸೊ ವಿಚ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ದ ಜಾಯಿಂಟ್ಸ್. ಈ ನೋವೇದನಾ ಕ್ಯಾಪ್ಸೂಲ್ ಮತ್ತೆ ನೋವೇದನಾ ಜೆಲ್ ಇನ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿದಾಗ ನಮ್ಗೆ ಪೇನ್ ರಿಡಕ್ಷನ್ ಕನ್ಫರ್ಮ್ ಆಗಿ ರೆಡ್ಯೂಸ್ ಆಗತ್ತೆ ವಿದೌಟ್ ಎನಿ side effects, because ನಮ್ದ್ರಲ್ಲಿ ಪುನರ್ನವ is a super herb which will not affect the kidney ಆಗಿರ್ಬೋದು, ಲಿವರ್ ಆಗಿರ್ಬೋದು, ಡ್ಯಾಮೇಜ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅದು ಟಾಕ್ಸಿನ್ ಹೊರಗಡೆ ಹಾಕೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ವಿಲ್ ಟಾಕ್ ಒನ್ ಆಫ್ ದ ಅದರ್ ಸೂಪರ್ ಹರ್ಬ್ ಇವತ್ತು ಜೆಲ್ ಅಲ್ಲಿ ಯಾವುದು ಅಂತಂದ್ರೆ ರಾಸ್ನಾ ಎಕ್ಸ್ಟ್ರಾಕ್ಟ್. ಸೊ ರಾಸ್ನಾ ಏನ್ ಮಾಡತ್ತೆ, ಊತನ ಕಮ್ಮಿ ಮಾಡುತ್ತೆ, ಜಾಯಿಂಟ್ ಪೇನ್ ನ ಕಮ್ಮಿ ಮಾಡುತ್ತೆ. ಸೇಮ್ ಎಲ್ಲಾ ತರ ಬೇನು. ಈ ನೋವು ಎದ್ರಿಂದ ಬರುತ್ತೆ? ಕರೆಕ್ಟ್. ಸೊ ನಮ್ಮ ಆಯುರ್ವೇದದಲ್ಲಿ 3 ದೋಷಗಳಿದೆ, ವಾತ, ಪಿತ್ತ, ಕಫ. ವಾತ ಏನಾದ್ರೂ ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡದೇ ಇದ್ದಾಗ, ವಾತ ಏನಾದ್ರೂ ಪ್ರಕೋಪಕ್ಕೇರ್ತು ಅಂತಂದ್ರೆ ನಮ್ಗೆ ಜಾಯಿಂಟ್ಸ್ ಪೇನ್ ಬರುತ್ತೆ, ಬೋನ್ಸ್ ಪೇನ್ ಬರುತ್ತೆ. ಸೊ ಇದನ್ನ ನಾವು ಆ ಪೇನ್ ನ ರಿಡ್ಯೂಸ್ ಮಾಡೋದ್ರಲ್ಲಿ, ವಾತನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ, ಇಂಪ್ರಾಪರ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ, ವಾತ ಎಕ್ಸೆಸಿವ್ ನ ತೆಗ್ದು ಹಾಕೋದ್ರಲ್ಲಿ ನಮ್ಮ ಆಯುರ್ವೇದ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಬೋನ್ಸ್ ಅಂಡ್ ಜಾಯಿಂಟ್ಸ್ ಯಾವಾಗ್ಲೂ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಸೈಟ್ ಆಫ್ ವಾತ ಇನ್ ದ ಬಾಡಿ. ಆ ಪೇನ್ ನ ರಿಡ್ಯೂಸ್ ಮಾಡೋದ್ರಲ್ಲಿ, ವಾತನ ಕಂಟ್ರೋಲ್ ಮಾಡೋದ್ರಲ್ಲಿ ನಮ್ ರಾಸ್ನ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ as usually combined with Novedana capsules which has rasna in it. Capsule ಅಲ್ಲಿ ಕೂಡ ರಾಸ್ನ ಇದೆ, ಜೆಲ್ ಅಲ್ಲಿ ಕೂಡ ನಾವು ರಾಸ್ನ ಯೂಸ್ ಮಾಡ್ತೀವಿ. ಸೊ ಅಗೇನ್ ದಿಸ್ ಇಸ್ ಒನ್ ಆಫ್ ದ another ತೈಲ. ತೈಲ ಅಂತಂದ್ರೆ ಎಣ್ಣೆ, ಎಲ್ರಿಗೂ ಗೊತ್ತು. ಏನ್ ಎಣ್ಣೆ? ಏರೆಂಡ ತೈಲ. ಏರೆಂಡ ಅಂತಂದ್ರೆ ಏನು? ಹರಳೆಣ್ಣೆ ಫ್ರೆಂಡ್ಸ್, ಅಂಟಂಟಿರತ್ತಲ್ಲ ಅದೇ. ಸೊ ಸ್ಟಿಕ್ಸ್ ಟು ದ ಪಾರ್ಟ್ ಅಪ್ಲೈಡ್ ಫಾರ್ ದ ಲಾಂಗ್ ಟರ್ಮ್ ಆಕ್ಷನ್. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ನಾವ್ ಯಾವ ಜಾಗಕ್ಕೆ ಔಷಧಿ ಹಾಕ್ಬೇಕು ಅಂತ ಇದನ್ನ ಕೊಡ್ತೀವೋ ಆ ಏರೆಂಡ ತೈಲ ಹಾಕ್ದಾಗ ಅದ್ರ ಅಂಟುಗುಣದಿಂದ ಅದು ಬಂದ್ಬಿಟ್ಟು ಲಾಂಗ್ ಟರ್ಮ್ ಮೆಡಿಸಿನಲ್ ಎಫೆಕ್ಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಇದನ್ನ ಜಾಯಿಂಟ್ ಪೇನ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಪೇನ್ ಕಿಲ್ಲರ್ಸ್ ಪ್ರಾಪರ್ಟಿ ಇದೆ. ಕರೆಕ್ಟ್. ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಸಿಕ್ಕಾಪಟ್ಟೆ ನೋವಿದೆ ಅಂತಂದಾಗ ಏರೆಂಡ ತೈಲನ ಚೆನ್ನಾಗಿ ಮಸಾಜ್ ಮಾಡ್ತಿದ್ರು. ಯಾವ ಜಾಗಕ್ಕೆ ಆ ಜಾಗಕ್ಕೆ ಮಸಾಜ್ ಮಾಡಿ ಆ ಏರೆಂಡ ಪತ್ರ ಇದೆ ಅಲ್ವಾ, ಅಂದ್ರೆ ಅದ್ರ ಎಲೆ, ಆ ಎಲೆನ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಟ್ಬಿಟ್ಟು ರಾತ್ರಿ ಎಲ್ಲಾ ಬಿಡ್ತಿದ್ರು. ಬೆಳಗ್ಗೆ ಅನ್ನಷ್ಟರಲ್ಲಿ ಅವ್ರಿಗೆ ಊತ ಕಮ್ಮಿ ಆಗ್ತಿತ್ತು, ನೋವು ಸ್ವಲ್ಪ ಕಂಟ್ರೋಲ್ ಬರ್ತಿತ್ತು, ಆ ಜಾಯಿಂಟ್ಸ್ ಫುಲ್ ಸ್ಟಿಫ್ನೆಸ್ ಇರತ್ತೆ ಫ್ರೆಂಡ್ಸ್. ಆ ಸ್ಟಿಫ್ನೆಸ್ ನ ಕೂಡ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತೆ ಏರೆಂಡ ಇಸ್ ವೆರಿ ಗುಡ್ ಇನ್ ರಿಡ್ಯೂಸಿಂಗ್ ದ ವಾತ ಪ್ರಕೋಪ ಪೇಷಂಟ್ಸ್ ಇರೋರಿಗೆ ಇದು ಬಹಳಷ್ಟು ಯೂಸ್ ಆಗತ್ತೆ. ಚೆಸ್ಟ್ ಅಲ್ಲಿ ಇರ್ಬೋದು, ತೈಯಲ್ಲಿ ಇರ್ಬೋದು, ಬ್ಯಾಕ್ ಅಲ್ಲಿ ಇರ್ಬೋದು, ಇದನ್ನ ಕೊಟ್ಟಾಗ ನೋವು ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ದೇವದಾರು, ಮರೀಚ, ಪುದೀನ, ಲಿನ್ಸೆನ್ ಆಯಿಲ್, ಇದೆಲ್ಲಾ ಡ್ರಗ್ಸ್ ಯೂಸ್ ಮಾಡಿದೀವಿ. ಸೊ ಇದೆಲ್ಲಾ ಡ್ರಗ್ಸ್ ಕೆಲಸ ಏನು ಫ್ರೆಂಡ್ಸ್? ಇದೆಲ್ಲಾ ಡ್ರಗ್ಸ್ ನಾವು ಕೊಟ್ಟಿರೋದೇನು ಅಂತಂದ್ರೆ ಸ್ಕಿನ್ ಬರ್ನ್ ಆಗದೆ ಇರ್ಲಿ ಅಂತ ದೇವದಾರು ತೈಲ ಅಂತ ಆಡ್ ಮಾಡಿದೀವಿ. ಇದೇನ್ ಮಾಡತ್ತೆ ಅಂತಂದ್ರೆ, ಯೂಶಲಿ ಎಲ್ರಿಗೂ ಗೊತ್ತು, ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ರೆ ಬಾಡಿಲಿ ಚರ್ಮ ಕಿತ್ಕೊಂಡ್ ಬರತ್ತೆ, ಹೌದಾ? ಸೊ ನಮ್ ದೇವದಾರು ತೈಲ ಯೂಸ್ ಮಾಡೋದ್ರಿಂದ ಸ್ಕಿನ್ ಬರ್ನ್ ಆಗೋದಿಲ್ಲ, ಸ್ಕಿನ್ ಸ್ಮೂತ್ ಆಗಿರತ್ತೆ. ಹಾಗೆ ಅಂಟದ್ರಲ್ಲಿ ಇದು ಮಾಡೋದಿಲ್ಲ, ಏನಂತೀರ, ತುಂಬಾ ಚಿಪ್ ಆಗಿರಲ್ಲ, ಬಟ್ ಮೆಡಿಸಿನಲ್ ಎಫೆಕ್ಟ್ ಅದು ಒಳಗಡೆ ಸ್ಟಿಕ್ ಆಗಂಗೆ ಅದು ಲಾಂಗ್ ಟರ್ಮ್ ಡ್ಯೂರೇಷನ್ ಆಕ್ಷನ್ ಮಾಡೋ ಅಂತಂಗೆ ಕಾಪಾಡತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಏನು ಅಂತಂದ್ರೆ ಪೇನ್ ಕಿಲ್ಲರ್ಸ್. ಇದು ಸ್ವೆಲ್ಲಿಂಗ್ಸ್ ನ ರಿಡ್ಯೂಸ್ ಮಾಡುತ್ತೆ, ಆಂಟಿ ಇನ್ಫ್ಲಮೇಟರಿ ಅಂಡ್ ಸ್ಮೆಲ್ ಫ್ರೆಂಡ್ಸ್. ಈ ಸ್ಮೆಲ್ ಕೂಡ ಒಂಥರ ಗಲೀಜ್ ಇರತ್ತಲ್ಲ, ಚೆನ್ನಾಗಿಲ್ದೆ ಇದ್ರೆ ಹಚ್ಕೊಳಕ್ ಮನ್ಸೇ ಬರೋದಿಲ್ಲ, ಒಂಥರ ಇರುತ್ತೆ. ಸೊ ನಾವ್ ಯೂಸ್ ಮಾಡೋದು ಕಾಯಪುಟ್ಟಿ ತೈಲ ಬಂದ್ಬಿಟ್ಟು ಏನು ಅಂತಂದ್ರೆ, ಇಟ್ ಗಿವ್ಸ್ ಅ ಪ್ಲೆಸೆಂಟ್ ಸ್ಮೆಲ್ ಟು ದ ಪ್ರಾಡಕ್ಟ್. ನಾವ್ ಮಾಡಿರೋ ನೋವೇದನಾ ಜೆಲ್ ಪ್ರಾಡಕ್ಟ್ ನ ಒಂಥರ ಪ್ಲೆಸೆಂಟ್ ಸ್ಮೆಲ್ ಕೊಡತ್ತೆ. ಸೊ ಒಂಥರ ಡರ್ಟಿ ಸ್ಮೆಲ್ ಆಗ್ಲಿ, ಗಲೀಜ್ ಸ್ಮೆಲ್ ಆಗಿ ಬರೋದಿಲ್ಲ. ಸೊ ಮತ್ತೇನು ಅಂತಂದ್ರೆ ಬ್ಲಡ್ ಫ್ಲೋ ಎನ್ಹಾನ್ಸ್ ಮಾಡತ್ತೆ. ಬ್ಲಡ್ ಫ್ಲೋ
ಸಪ್ಲೈ ಕೊಡುತ್ತೆ, ಇನ್ಫೆಕ್ಟ್ ಆಗಿರೋ ಬ್ಲಡ್ ವೆಸಲ್ಸ್ ನ ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ ಒಳಗಡೆ ಡೀಪ್ ಆಗಿ ಪೆನಿಟ್ರೇಟ್ ಮಾಡಿ ಯಾವ ಜಾಯಿಂಟ್ ಅಲ್ಲಿ ಪೇನ್ ಇದೆಯೋ ಅಥವಾ ಯಾವ ನರದಿಂದ ಅದು ನೋವು ಬರ್ತಿದ್ಯೋ ಆ ನರನ ಸರಿಪಡಿಸೋ ಕೂಡ ಇದ್ರಲ್ಲಿ ನಮ್ ಪ್ರಾಡಕ್ಟ್ಸ್ ಅಲ್ಲಿ ಇದೆ. ಸೊ ಬೆನಿಫಿಟ್ಸ್ ಏನು, ನೋವೇದನ ಜಲ್ದು ಬೆನಿಫಿಟ್ಸ್. ಸೊ ನಾವ್ ಇವಾಗ ಮಾತಾಡ್ದಂಗೆ ಪ್ರತಿಯೊಂದು ಬೆನಿಫಿಟ್ ಇದ್ರಲ್ಲಿದೆ. ಮತ್ತೆ ಒಂದ್ಸಲ ಸಿಂಪಲ್ ಗ್ಲಾನ್ಸ್ ಮಾಡೋಣ ಹೇಗೆ ನಮ್ಗೆ ನೋವೇದನ ಜಲ್ ಬೆನಿಫಿಟ್ ಆಗತ್ತೆ ಅಂತ. ಓಕೆ ಫ್ರೆಂಡ್ಸ್, ಸೊ ಡೀಪ್ ಪೆನಿಟ್ರೇಟಿಂಗ್ ಹರ್ಬ್ಸ್ ಫಾರ್ ಲಾಂಗ್ ಲಾಸ್ಟಿಂಗ್ ರಿಲೀಫ್. ಹರ್ಬ್ಸ್ ಎಲ್ಲ ಏನ್ ಮಾಡತ್ತೆ, ಡೀಪ್ ಆಗಿ ಹೋಗತ್ತೆ, ಎಲ್ಲಿ ನೋವಿದೆ ಆ ನೋವನ್ನ ಗುಣಪಡಿಸೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಊತನ ಕಮ್ಮಿ ಮಾಡತ್ತೆ, ಇನ್ಫ್ಲಮೇಷನ್ ನ ಕಮ್ಮಿ ಮಾಡತ್ತೆ, ಜಾಯಿಂಟ್ಸ್ ಪ್ರತಿಯೊಂದು ಜಾಯಿಂಟ್ಸ್ ಅಲ್ಲಿ ಇರೋಂತ ನೀರಿನ ಅಂಶ ಹೋಗಿರತ್ತಲ್ಲ ಆ ನೀರಿನ ಅಂಶ ವಾಪಸ್ ಉತ್ಪಾದನೆ ಮಾಡಿ ಜಾಯಿಂಟ್ಸ್ ನ ಈಸಿ ಮೂವ್ಮೆಂಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡತ್ತೆ. ಯಾವುದೇ ರೀತಿ ಇದರಲ್ಲಿ ಅಂಶಗಳಿಲ್ಲ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಮಾಡೋಂಥ. ದೇ ಡಸ್ ನಾಟ್ ಕಂಟೈನ್ ಎನಿ ಇಂಗ್ರೀಡಿಯೆಂಟ್ಸ್ ವಿಚ್ ಕ್ಯಾನ್ ಡ್ಯಾಮೇಜ್ ಇಂಟರ್ನಲ್ ಆರ್ಗನ್ಸ್ ನ ಡ್ಯಾಮೇಜ್ ಮಾಡೋಂಥದ್ದು ಯಾವ್ದು ಇಲ್ಲ. ಇದು ಜೆಲ್ ಫಾರ್ಮುಲೇಷನ್ ಅಲ್ಲಿ ಇರೋದ್ರಿಂದ ಡೀಪ್ ಪೆನಿಟ್ರೇಷನ್ ಇರುತ್ತೆ ವಿತೌಟ್ ಎನಿ ಆಯಿಲ್ ರೆಸಿಡ್ಯೂ. ಅದು ಆಯಿಲ್ ಯೂಸ್ ಮಾಡಿದ್ರು ಕೂಡ ನಾವೀಗ ಜೆಲ್ ನಾವೇನಾದ್ರೂ ಕ್ರೀಮ್ ಅಪ್ಲೈ ಮಾಡಿದಾಗ ಅದ್ರಿಂದ ಚಿಪ್ಪ ಹಟ್ಟಿ ಏನೂ ಇರೋದಿಲ್ಲ, ಅಂಟ್ಕೊಳ್ಳೋದು ಏನೂ ಇರೋದಿಲ್ಲ, ಡೈರೆಕ್ಟ್ ಆಗಿ ಸ್ಮೂತ್ ಟೆಕ್ಸ್ಚರ್ ಇರುತ್ತೆ, ಮತ್ತೆ ಪ್ಲೆಸೆಂಟ್ ಸ್ಮೆಲ್ ಕೊಡುತ್ತೆ, ಪೆನಿಟ್ರೇಷನ್ ಕೂಡ ವೆರಿ ಡೀಪ್ ಇರುತ್ತೆ. ನಾವು ಹಚ್ಕೊಂಡಿರೋದು ಎಣ್ಣೆ ತರ ಏನು ಜಿಡ್ಡು ಕಾಣಿಸ್ಕೊಳ್ಳೋದಿಲ್ಲ. ಇದನ್ನ ಬೆನಿಫಿಟ್ ಆಗಿ ಸಿಕ್ಕಾಪಟ್ಟೆ ಬೆನಿಫಿಟ್ ಯಾವಾಗ ಕೊಡತ್ತೆ ಅಂದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಕಾಂಬಿನೇಷನ್ ಆಫ್ ನೋವೇದನ ಕ್ಯಾಪ್ಸೂಲ್. Friends, this product again I like. This is one of my favorite product because ನಮ್ಮ ಅತ್ತೆಗೆ osteoarthritis ಇದೆ friends. ಕರೆಕ್ಟ್, ಆಲ್ಮೋಸ್ಟ್ ನಮ್ಮ ಅತ್ತೆ ಇದನ್ನ 2 ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ, ನೋವೇದನ ಜೆಲ್ ಮತ್ತೆ ಕ್ಯಾಪ್ಸೂಲ್. ಇನ್ಫ್ಯಾಕ್ಟ್ ಲಿಟ್ರಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅತ್ತೆ ಏನ್ ಹೇಳ್ತಿದ್ರು ಅಂತಂದ್ರೆ ನೋವೇ ಕಂಟ್ರೋಲ್ ಬರ್ತಿಲ್ಲ ಕಣೆ, ಯಾಕೋ ಒಂಥರ. ನಾನ್ ಹೇಳ್ತಿದ್ದೆ ಕಂಟಿನ್ಯೂಸ್ ಯೂಸ್ ಮಾಡಿ ಒಂದ್ ಸ್ವಲ್ಪ ದಿನ ನಿಮ್ಗೆ ಗೊತ್ತಾಗತ್ತೆ ಅಂತ. ಬಟ್ ಫ್ರೆಂಡ್ಸ್, ಇವಾಗ ನಮ್ಮ ಅತ್ತೆ ಅದನ್ನ ವಾರಕ್ಕೆ 1 ಅಥವಾ 15 ದಿನಕ್ಕೆ ಒಂದ್ಸಲ ಅಷ್ಟೇ ಯೂಸ್ ಮಾಡ್ತಾರೆ. ಶಿ ಇಸ್ ರೆಡ್ಯೂಸ್ ಲಾಟ್ಸ್ ಇನ್ ಪೇನ್ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ, ಆರ್ಥರೈಟಿಸ್ ಕಂಟ್ರೋಲ್ ಬಂದಿದೆ. ಸ್ಟೆಪ್ಸ್ ಹತ್ಲಿಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು ಫ್ರೆಂಡ್ಸ್. ಇವಾಗ she can walk aramse. She walks around 10 times a day. So how to use? ಸೊ ನಮ್ಗೆ ಇದನ್ನು ಇಂಪಾರ್ಟೆಂಟ್. ನಾವು ಇದ್ರ ಬಗ್ಗೆ ಮಾತಾಡಿದೀವಿ, ಬಟ್ ಇದನ್ನ ಅಪ್ಲೈ ಮಾಡೋದು ಹೇಗೆ, ಅವ್ನ ಅಪ್ಲೈ ರೆಗ್ಯುಲರ್ಲಿ ಆನ್ SOS ಎಫೆಕ್ಟೆಡ್ ಪಾರ್ಟ್. ಮಸ್ಕ್ಯುಲರ್ ಪೇನ್ ಇದ್ದಾಗ ಸ್ವಲ್ಪ ಅಮೌಂಟ್ ನ ತಗೊಂಡ್ಬಿಟ್ಟು ಆ ಏರಿಯಾನ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಬಿಟ್ಟು ಎಫೆಕ್ಟೆಡ್ ಏರಿಯಾನ ಪ್ರಾಪರ್ ಆಗಿ ಅಪ್ಲೈ ಮಾಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ ತಲೆನೋವು ಇದ್ದವ್ರು ಹೇಗೆ ಅಪ್ಲೈ ಮಾಡ್ತೀರಾ, ಕಂಪ್ಲೀಟ್ ಫೋರ್ ಹೆಡ್ ಇಂದ ಇಟ್ಕೊಂಡು ಚೀಕ್ಸ್ ಅಪ್ಪರ್ ಚೀಕ್ಸ್ ವರ್ಗು, ಕ್ಲೋಸ್ ಇಂದ ಈ ತರ ಇಂದ ಫುಲ್ ಇಲ್ಲಿವರೆಗೂ ಬಂದು ಕ್ಲೀನ್ ಆಗಿ ಸ್ವಲ್ಪ 5 ರಿಂದ 6 ನಿಮಿಷವರೆಗೂ ರಿಗರಸ್ ಆಗಿ ರಬ್ ಮಾಡ್ಕೊಂಡ್ ಬಂದ್ರೆ ಆ ನೋವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊಂಟ ನೋವು ಇರ್ಬೋದು, ಜಾಯಿಂಟ್ಸ್ ಪೇನ್ ಇರ್ಬೋದು, ನೆಕ್ ಪೇನು, ಶೋಲ್ಡರ್ ಪೇನು, ಇದೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ಹೇಗೆ ಅಪ್ಲೈ ಮಾಡ್ಬೇಕು, ಸಿಂಪಲ್ ಟೆಕ್ನಿಕ್ಸ್. ನಾರ್ಮಲಿ ಏನ್ ಮಾಡ್ತೀವಿ, ನೋವು ಬಂತ ಟಕ 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 ನಾವು ಅಪ್ಲೈ ಮಾಡ್ಕೋತೀವಿ, ಇಲ್ಲೆಲ್ಲ ಶೋಲ್ಡರ್ ಹಾಕ್ತೀವಿ. ಇದು ಹೇಗೆ ಅಂತಂದ್ರೆ ಸ್ವಲ್ಪ ಆ ಏರಿಯಾನ ಬಿಸಿನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ಶಾಖ ಕೊಡಿ. ಸೊ ಬಿಸಿ ಶಾಖ ಕೊಟ್ಟಿ ಒಂದ್ ಸ್ವಲ್ಪ ನಿಮಿಷದ ನಂತರ ನಾವು ಈ ಜೆಲ್ ನ ಅಪ್ಲೈ ಮಾಡ್ತೀವಿ. ಏನಕ್ಕೆ ಅಂತಂದಾಗ ಬಿಸಿ ಇದ್ದಲ್ಲಿ ನಮ್ ಜೆಲ್ ಏನ್ ಮಾಡುತ್ತೆ, ಈಸಿಯಾಗಿ ಬಾಡಿ ಒಳಗಡೆ ಪೆನಿಟ್ರೇಟ್ ಮಾಡತ್ತೆ. ನಾರ್ಮಲ್ ಆಗಿ ನಾನು ರಬ್ ಮಾಡಿ ಅದು ಬಿಸಿ ಶಾಖ ಕೊಡೋದಕ್ಕಿಂತ ನಾನು ಫಸ್ಟೇ ಅದನ್ನ ಕ್ಲೀನ್ ಮಾಡಿ ಬಿಸಿ ಶಾಖ ಕೊಟ್ಟು ಆ ಬಿಸಿ ಏರಿಯಾದಲ್ಲಿ ನಾನು ಜೆಲ್ ಅಪ್ಲೈ ಮಾಡಿದ್ರೆ ಅದು ಡೀಪ್ ಪೆನಿಟ್ರೇಷನ್ ಆಗ್ಬಿಟ್ಟು ಬೇಗ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ತುಂಬಾ ಜನ ಹೇಳ್ತೀರಾ, ಡಾಕ್ಟರ್ ನಾನು ನೋವೇದನ ಯೂಸ್ ಮಾಡ್ತೀನಿ ಬಟ್ ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಅಂತ. ದಯವಿಟ್ಟು ನಾನು ಹೇಳದ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ಯೂಸ್ ಮಾಡೋ ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕಲ್ ಮಾತ್ರ ಯೂಸ್ ಮಾಡಿದ್ರೆ ಕೆಲಸ ಮಾಡುತ್ತೆ ನಮ್ದಿದು. ಆರ್ಥರೈಟಿಸ್ ಮತ್ತೆ ಜಾಯಿಂಟ್ಸ್ ಪೇನ್ ಅಲ್ಲಿ ಬಂದ್ಬಿಟ್ಟು ಥರ್ಡ್ ಸ್ಟೆಪ್ ಅಂತಂದ್ರೆ ನಾನು ಈಗ ಆಲ್ರೆಡಿ ಹೇಳ್ದಂಗೆ ಆ ಜಾಗನ ಸ್ವಲ್ಪ ಬಿಸಿನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಆಗಿ ತೊಳ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ನಿಮಿಷ ಬಿಸಿ ಶಾಖ ಕೊಟ್ಕೊಳ್ಳಿ. ಅದ್ರ ಶಾಖ ಕೊಟ್ಕೊಂಡು ಒಂದ್ ಸ್ವಲ್ಪ ನಿಮಿಷ ಆದ್ಮೇಲೆ ನಾವು ಜೆಲ್ ನ ಕ್ಲೀನ್ ಆಗಿ ಅಪ್ಲೈ ಮಾಡ್ಬಿಟ್ಟು ಒಂದ್ ಸ್ವಲ್ಪ ನಿಮಿಷ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಇಮಿಡಿಯೇಟ್ಲಿ ಗಿವ್ ಯು ಎಫೆಕ್ಟಿವ್ ರಿಸಲ್ಟ್. ಸೊ ತುಂಬಾ ಪೇನ್ ಇರೋರು ದಿನಕ್ಕೆ 3 ಸಲನೂ ಮಾಡ್ಬೋದು, 2 ಸಲನೂ ಮಾಡ್ಬೋದು, ಯೂಸ್ ಮಾಡ್ಬೋದು ಇದನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು
ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ಬೇಕು ಡಾಕ್ಟರ್ ನಾವು ಅಪ್ಲೈ ಮಾಡ್ಬೇಕಾದ್ರೆ ನಾನು ಇಷ್ಟು ಹಚ್ಕೊಂಡೆ ನಾನು ಸ್ವಲ್ಪ ಹಚ್ಕೊಂಡೆ ಇಲ್ಲ. ಒಂದು ಕಡಲೆ ಬೀಜ ಇದೆ ಅಲ್ವಾ, ಆ ಬೀಜದ ಸೈಜ್ ಅಷ್ಟು ತಗೊಂಡು ಅದನ್ನ ಅಪ್ಲೈ ಮಾಡಿ. ಅದು ನಿಮ್ಗೆ ಈಸಿ ಇರುತ್ತೆ ಅರ್ಥ ಮಾಡ್ಕೊಳಿಕ್ಕೆ, ಎಷ್ಟು ಜೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಎಷ್ಟು ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾರ್ಮಲ್ ಬಂದ್ಬಿಟ್ಟು ಒಂದ್ ಕಡಲೆ ಬೀಜ ಸೈಜ್ ಅಷ್ಟು ಅಮೌಂಟ್ ಅಷ್ಟು ಜೆಲ್ ನ ತಗೊಂಡು ಆ ಜಾಗನ ವೈಪ್ ಮಾಡ್ಕೊಳ್ಳಿ. ವೈಪ್ ಮಾಡಕ್ಕಿಂತ ಮೊದ್ಲು ಫ್ರೆಂಡ್ಸ್ ಇನ್ನೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ, ಬಿಸಿನೀರಲ್ಲಿ ಕ್ಲೀನ್ ಆಗಿ ಅದನ್ನ ತೊಳ್ಕೊಳ್ಳಿ. ತೊಳೆದ್ಮೇಲೆ ಸ್ವಲ್ಪ ಬಿಸಿ ಶಾಖ ಕೊಡಿ. ಶಾಖ ಕೊಟ್ಟಿದ ನಂತರ ಅದನ್ನ ಅಪ್ಲೈ ಮಾಡಿ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದ್ರ ಜೊತೆ ಕ್ಯಾಪ್ಸೂಲ್ಸ್ ಕೂಡ ಯೂಸ್ ಮಾಡಿ, ಇನ್ನ ಬೆನಿಫಿಟ್ ಆಗತ್ತೆ ನಿಮ್ಗೆ. ಸೊ ನೆನ್ಪಿಟ್ಕೊಳ್ಳಿ, ನಮ್ ನೋವೇದನ ಜೆಲ್ ಬರೀ ಎಕ್ಸ್ಟರ್ನಲ್ ಯೂಸಿಂಗ್ ಮಾತ್ರ, ಅದು ಇಂಟರ್ನಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಕಟ್ ಆಗಿರೋದಕ್ಕಾಗ್ಲಿ, ಹುಣ್ಣಾಗಿರೋದಕ್ಕಾಗ್ಲಿ ಅಥವಾ ಸುಟ್ಟೋಗಿರೋ ಗಾಯಗಳಿಗೆ ನಮ್ ನೋವೇದನ ಜೆಲ್ ಕೆಲ್ಸ ಮಾಡಲ್ಲ. ಸೆನ್ಸಿಟಿವ್ ಪಾರ್ಟ್ಸ್ ಅಂದ್ರೆ ಕಣ್ಣತ್ರ, ಮೂಗತ್ರ, ಬಾಯಿ ಹತ್ರ ತಗೊಳಕ್ ಅದನ್ನ ಅವಾಯ್ಡ್ ಮಾಡಿ, ಅಪ್ಲೈ ಮಾಡ್ಬೇಡಿ. ಸೊ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿದ ತಕ್ಷಣ ಕೈನ ಕ್ಲೀನ್ ಆಗಿ ತೊಳ್ಕೊಳ್ಳಿ, ಓಕೆನಾ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಇದನ್ನ ಕೊಡ್ಬೇಡಿ. ಯೂಶಲಿ ನಮ್ ಟ್ಯಾಬ್ಲೆಟ್ ತಗೊಂಡು ಗ್ಯಾಸ್ಟ್ರೈಟಿಸ್ ಆಗಲ್ಲ ಫ್ರೆಂಡ್ಸ್, ಅದಂತೂ ಕನ್ಫರ್ಮ್. ಬಟ್ ನಾನ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಪೇನ್ ಕಿಲ್ಲರ್ಸ್ ಖಾಲಿ ಹೊಟ್ಟೆಲ್ ತಗೋಬಾರ್ದು, ಏನಾದ್ರೂ ತಿಂದ ನಂತರನೇ ತಗೋಬೇಕು. ಅದ್ರಲ್ಲೂ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿ ಗ್ಯಾಸ್ಟ್ರಿಕ್ ಅಲ್ಸರ್ ಎಂಡ್ ಅಪ್ ಆಗಿರೋರಿಗೆ ದಯವಿಟ್ಟು ಸಜೆಸ್ಟ್ ಮಾಡ್ಬೇಡಿ, ಅವ್ರಿಗೆ ಇದು ನಾಟ್ ಇಂಡಿಕೇಟೆಡ್. ಮತ್ತೆ ಅಲೋಪತಿ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಿರೋರಿಗೆ ನಮ್ ಪೇನ್ ಕಿಲ್ಲರ್ಸ್ ಇನ್ ಕಾಂಬಿನೇಷನ್ ಕೊಡ್ಬೇಡಿ. ಕೆಲವೊಂದ್ಸಲ ರಿಯಾಕ್ಷನ್ ಆಗಕ್ ಚಾನ್ಸಸ್ ಇರತ್ತೆ ಅಲೋಪತಿ ಮೆಡಿಸಿನ್ಸ್ ಜೊತೆ ತಗೊಂಡಾಗ. ಸೊ ಇಟ್ ಇಸ್ ನಾಟ್ ಅಡ್ವೈಸ್ಡ್. ಸೊ ಲೆಟ್ಸ್ ಟಾಕ್ ಅಬೌಟ್ ಮಾರ್ಕೆಟ್ ಆಪರ್ಚುನಿಟೀಸ್. ಫ್ರೆಂಡ್ಸ್ ಇದೆಲ್ಲ ತಿಳ್ಕೊಬೇಕಾ ನೀವು? ಮಾರ್ಕೆಟ್ ಆಪರ್ಚುನಿಟೀಸ್ ನಿಮ್ಗೆ ಗೊತ್ತಿತ್ತು, 10 ಜನದಲ್ಲಿ ನೀವೇ 8 ಜನ ಮಾತ್ರೆ ತಗೋತೀರಾ ತಲೆನೋವು ಬಂದಾಗ, ಪೇನ್ ಕಿಲ್ಲರ್ ಬಂದಾಗ. ಸೊ ವರ್ಲ್ಡ್ ವೈಡ್ ರೆಕಾರ್ಡ್ ನಿಮ್ಗೆ ಗೊತ್ತಿರತ್ತೆ. ಬ್ರಾಂಡ್ ಮೇಕರ್ಸ್, ಬ್ರಾಂಡೆಡ್ ಮಾರ್ಕೆಟ್ಸ್ ಆಫ್ ಪೇನ್ ಕಿಲ್ಲರ್ಸ್ ಮಾಡೋರು ಎಷ್ಟು ಪ್ರಾಡಕ್ಟ್ಸ್, 2500 crores ಪ್ರಾಡಕ್ಟ್ ನ ಬಿಡ್ತಾರೆ ಫ್ರೆಂಡ್ಸ್. ಅದರಲ್ಲಿ 20% ಆಫ್ ದ ಪಾಪ್ಯುಲೇಷನ್ ಸಫರ್ಸ್ ಫ್ರಮ್ ಪೇನ್ ಎವ್ರಿ ಇಯರ್. ಈ 20% ಆಫ್ ದ ಪಾಪ್ಯುಲೇಷನ್ ಬಂದ್ಬಿಟ್ಟು ಎವ್ರಿ ಇಯರ್ ಫ್ರೆಂಡ್ಸ್. ಸೊ ಹಳೆ ವರ್ಷದ್ದು ಈ ವರ್ಷದ್ದು ಎಲ್ಲಾ ಸೇರಿದ್ರೆ ಎಷ್ಟಾಗತ್ತೆ ಲೆಕ್ಕ ಮಾಡ್ಕೊಳ್ಳಿ. 18 crores Indians suffer from pain due to osteoarthritis. ಎಷ್ಟು ಜನ? 18 ಕೋಟಿಗಿಂತ ಜಾಸ್ತಿ ಜನಗಳು ಆಸ್ಟಿಯೋಆರ್ಥ್ರೈಟಿಸ್ ಪೇನ್ ಇಂದ ಸಫರ್ ಆಗ್ತಿದ್ದಾರೆ ಇಂಡಿಯಾದಲ್ಲಿ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದನ್ನ ಮೆನ್ಷನ್ ಆಗಿದೆ. ಅದ್ರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಪೇನ್ ಇರುತ್ತೆ ಗಂಡ್ ಮಕ್ಳಿಗೆ ಕಂಪೇರ್ ಮಾಡಿದ್ರೆ. ಸೊ ನೋ ಪೇನ್ ಓನ್ಲಿ ಗೇನ್ ಇರ್ಬೇಕು ಅಂತಂದ್ರೆ ನಮ್ ನೋವೇದನ ಕ್ಯಾಪ್ಸೂಲ್ ಮತ್ತೆ ನೋವೇದನ ಜೆಲ್ ಇನ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿ ನಿಮ್ಗೆ ಬೆನಿಫಿಟ್ ಆಗತ್ತೆ. ಆಸ್ ಯೂಶುವಲ್ ಕಂಪೇರ್ ಟು ಬೇರೆ ಕಂಪನಿಯವರ ಕಂಪೇರ್ ಮಾಡಿದ್ರೆ ನಮ್ದು ಯಾಕೆ ಬೆನಿಫಿಟ್ ನೋವೇದನ ಕ್ಯಾಪ್ಸೂಲ್ ಆಗ್ಲಿ ಜೆಲ್ ಆಗ್ಲಿ ಅಂತಂದ್ರೆ, ನಮ್ದಿರೋದು 100% ಪ್ಯೂರ್ ವೆಜ್ ಕ್ಯಾಪ್ಸೂಲ್ಸ್ ಯೂಸ್ ಮಾಡೋದು. ಇದು ನಾರ್ಮಲ್ ನಾನ್ ವೆಜ್ ಕ್ಯಾಪ್ಸೂಲ್ ಗಿಂತ 6 times ಕಾಸ್ಟ್ಲಿಯರ್ ಇರತ್ತೆ. ಸೊ ನಾನ್ ನಿಮ್ಗೆ ಆಲ್ರೆಡಿ ನೆನ್ನೆ ಹೇಳ್ದಂಗೆ ಮತ್ತೆ ರಿಪೀಟ್, ಅದು ₹1 ನಿಮ್ಗೆ ನಾನ್ ವೆಜ್ ಕ್ಯಾಪ್ಸೂಲ್ ಬೆಳೆ ಇದ್ರೆ ನಮ್ದು ₹6 ಬೀಳತ್ತೆ. ಇದು 100% ಪ್ಯೂರ್ ವೆಜ್ ಕ್ಯಾಪ್ಸೂಲ್, ಈಸಿ ಇನ್ ಅಬ್ಸಾರ್ಪ್ಷನ್, ಈಸಿ ಇನ್ ಡೈಜೆಷನ್ ಇರತ್ತೆ. ಸೊ ನಾನ್ ವೆಜ್ ಕ್ಯಾಪ್ಸೂಲ್ ಮತ್ತೆ ವೆಜ್ ಕ್ಯಾಪ್ಸೂಲ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಯಾರಿಗಾದ್ರೂ ಹೇಳ್ಬೇಕು ಅಂತಂದ್ರೆ ಯಾಕೆ ಪೇನ್ ಕಿಲ್ಲರ್ಸ್ ಅಷ್ಟು ಕಮ್ಮಿ ಇರತ್ತೆ, ನಿಮ್ದು ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಕೇಳ್ತಾರೆ. ಅದಕ್ಕೆ ನಿಮ್ ಹತ್ರ ಕೆಲವೊಂದು ಇದು ಇರತ್ತೆ. ಸೊ ನಮ್ದ್ರಲ್ಲಿ ಒನ್ ಆಫ್ ದ ವೆಜ್ ಕ್ಯಾಪ್ಸೂಲ್ಸ್ ಇಂದ ನಮ್ಗೆ ಸ್ಲೈಟ್ಲಿ ಕಾಸ್ಟ್ಲಿಯರ್ ಬೀಳತ್ತೆ ಕಂಪೇರ್ ಟು ಅದರ್ ಬ್ರಾಂಡ್ಸ್. ನಾನ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಮಾಯಿಶ್ಚರ್ ಕಂಟೆಂಟ್ ಅದು ತುಂಬಾ ದಿನ ಏನಾದ್ರೂ ಇತ್ತು ಮಾಯಿಸ್ಟ್ ಆಗ್ಬಿಡತ್ತೆ. 13 to 15% ಮಾಯಿಶ್ಚರ್ ಇರತ್ತೆ. ಬಟ್ ನಮ್ ಕ್ಯಾಪ್ಸೂಲ್ ಅಲ್ಲಿ ಅದು ಅಂಟ್ ಕಮ್ಮಿ ಇರತ್ತೆ. ಸೊ ಇಟ್ ಮಾಯಿಶ್ಚರ್ ಕಂಟೆಂಟ್ ವೆರಿ ಕಮ್ಮಿ, ಆವ್ರೇಜ್ ಆಫ್ ಓನ್ಲಿ 5% ಇರತ್ತೆ. ಬ್ಯಾಕ್ಟೀರಿಯಾದಿಂದ ಪ್ರೊಟೆಕ್ಟ್ ಮಾಡೋ ಕೆಪಾಸಿಟಿ ನಾನ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ ಬಹಳಷ್ಟು ಕಮ್ಮಿ. ಬಟ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ 100% ಬ್ಯಾಕ್ಟೀರಿಯಾದಿಂದ ಪ್ರೊಟೆಕ್ಷನ್ ಇರುತ್ತೆ. ಅಂಡ್ ಎವ್ರಿ ಟೈಮ್ ಯು ಕನ್ಸ್ಯೂಮ್ ಅ ಟ್ಯಾಬ್ಲೆಟ್ ಇಟ್ ಇಸ್ ವೆರಿ ಸೇಫ್ ಫ್ರೆಂಡ್ಸ್. ಇನ್ನೊಂದು ಬಂದ್ಬಿಟ್ಟು ಹೀಟ್ ಡಿಫಾರ್ಮೇಶನ್ ಬಂದ್ಬಿಟ್ಟು ಗ್ರೇಟರ್ ದೆನ್ 45 ಡಿಗ್ರಿ ಇದ್ದಾಗ ಕಲರ್ ಚೇಂಜ್ ಆಗಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದ್ರಲ್ಲಿ ಬಂದ್ಬಿಟ್ಟು ತುಂಬಾ ಲೋ ಚಾನ್ಸ್ ಇರುತ್ತೆ ಹೀಟ್ ಇದನ್ನ ಮಾಡೋದ್ರಲ್ಲಿ. ಸೊ ನಮ್ದು ಪ್ರಾಡಕ್ಟ್ ಅಲ್ಲಿ ಬಂದ್ಬಿಟ್ಟು ಅಂಡ್ ಆಯುರ್ವೇದಿಕ್ ಫಾರ್ಮಕೋಪಿಯಾ ಆಫ್ ಇಂಡಿಯಾದಲ್ಲಿ ಪ್ರಿಸ್ಕ್ರೈಬ್ ಮಾಡ್ದಂಗೆ ನಮ್ದು ಪ್ರತಿಯೊಂದು ಡ್ರಗ್ಸ್ ನ ನಾವ್ ಏನ್ ಯೂಸ್ ಮಾಡ್ತೀವಿ ಅದನ್ನ ಮೆನ್ಷನ್ ಮಾಡ್ತೀವಿ.
ಅದನ್ನ ಏನ್ ಹೇಳಿರ್ತೀವಿ ಅದನ್ನ ಉಪಯೋಗ ಮಾಡಿರ್ತೀವಿ. ನಾವ್ ಅದ್ರಲ್ಲಿ ಮೆನ್ಷನ್ ಮಾಡದಿರೋದ್ ಬಿಟ್ಟು ಬೇರೆ ಯಾವ್ದು ಇರಲ್ಲ. ಎವ್ರಿ ಪ್ಯಾಕ್ ಅಲ್ಲಿ ಇಟ್ ಹಸ್ ಬೀನ್ ಮೆನ್ಷನ್. ನಾವ್ ರೂಟ್ ಯೂಸ್ ಮಾಡ್ತಿದೀವ, ಫ್ರೂಟ್ ಯೂಸ್ ಮಾಡ್ತಿದೀವ, ಅಥವಾ ಸ್ಟೆಮ್ ಯೂಸ್ ಮಾಡ್ತಿದೀವ, ಫ್ಲವರ್ ಆ ಫ್ರೂಟ್ಸ್ ಯಾವ್ದು ಯೂಸ್ ಮಾಡ್ತಿದೀವಿ, ಅದ್ರದ್ದು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದೀವಿ, ಇಟ್ ಇಸ್ ವೆರಿ ಕ್ಲಿಯರ್ಲಿ written. And num ella products is certified by Ministry of Ayush, Government of India, and it is a quality which can trust like Ayush premium quality, and we are the first person to get the Ayush premium certified ಆಗಿರೋದು ನಮ್ಮೆಲ್ಲ ಪ್ರಾಡಕ್ಟ್ಸ್ ಮೇಲೆ ಕೂಡ ಸರ್ಟಿಫೈ ಆಗಿರೋದು. ಸೊ ನಾವು ಆಲ್ರೆಡಿ ಇವಾಗ ಕವರ್ ಮಾಡಿದೀವಿ ಇಷ್ಟೊಂದು ಪ್ರಾಡಕ್ಟ್ಸ್ ಅದ ಫ್ರೆಂಡ್ಸ್. ಸೊ ಫೈನಲಿ ಇವತ್ತು ನಾವು ನೋವೇದನಾ ಜೆಲ್ ಮತ್ತೆ ಕ್ಯಾಪ್ಸೂಲ್ಸ್ ಬಗ್ಗೆ ಮಾತಾಡಿದೀನಿ. ಪೇನ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡೇ ಟು ಡೇ ಲೈಫ್, ಬಿಕಾಸ್ ಎವ್ರಿ ದಿನಾನೇ ಪ್ರತಿಯೊಬ್ಬರಿಗೂ ಮನೇಲಿ ಯಾರೋ ಒಬ್ರು ಹೇಳ್ತಾರೆ ನಂಗೆ ತಲೆನೋವು, ನಂಗೆ ಕಾಲ್ ನೋವು, ನಂಗೆ ಸೊಂಟ ನೋವು, ಆ ನೋವು ಈ ನೋವು. ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು, ಅದನ್ನ ಹೇಗ್ ಕಂಟ್ರೋಲ್ ತರಬೇಕು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ. ದಯವಿಟ್ಟು ಅದನ್ನ ಫಾಲೋ ಮಾಡಿ ಫ್ರೆಂಡ್ಸ್. ಸೊ ನಾಳೆ ವಿ ಆರ್ ಕಮಿಂಗ್ ಅಪ್ ವಿತ್ ಒನ್ ಮೋರ್ ಬ್ರಾಂಡ್ ಕಾಲ್ಡ್ ಎಲಿಮೆಂಟ್ಸ್ ವೆಲ್ನೆಸ್ ಬಿಲೋ 37, ಮತ್ತೆ ಕಾಫ್ನಿಲ್ ಕಾಫ್ ಸಿರಪ್ ಬಗ್ಗೆ, ಮತ್ತೆ ವೂಂಡ್ ಹೀಲಿಂಗ್ ಬಗ್ಗೆ. ಈ 3 ಪ್ರಾಡಕ್ಟ್ಸ್ ಬಗ್ಗೆ ನಾಳೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ನಮಸ್ಕಾರ. ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹೈಜೀನ್ ಮೇಂಟೈನ್ ಮಾಡಿ. ಸಿ ಯು ಫ್ರೆಂಡ್ಸ್, ಬಾಯ್ ಬಾಯ್.